ಹಾಡು ಕೇಳ್ಕೊಂಡು ಅಲ್ಲೇ ಬಾಕಾಗ್ಬಿಟ್ಟೆ. ಈಗ ಕೊಡಗಲ್ಲಿ ಕೇವಲ ಕೊಡಗು ಮಾತ್ರ ಅಲ್ಲ, ಎಲ್ಲೇ ಹೋದ್ರು ಈ ಹಾಡು ಬಹಳ ಟ್ರೆಂಡ್ ಆಗ್ತಾ ಇದೆ. ಪೂಡೆ ಪೂಡೆ ವಾ, ಗೊತ್ತಿಲ್ಲ, ರೀಲ್ಸ್ ಅಲ್ಲಿ ನೋಡಿದ್ರು ಅದೇ ಸಾಂಗ್ ಬರ್ತಾ ಇದೆ, ಸ್ಟೇಟಸ್ ಅಲ್ಲಿ ನೋಡಿದ್ರು ಅದೇ ಸಾಂಗ್ ಬರ್ತಾ ಇದೆ. ಬೇರೆ ಬೇರೆ ರೀತಿಯಾದಂತಹ ವಿಡಿಯೋಗಳನ್ನ ಮಾಡಿ ಜನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಬಹಳ ಖುಷಿ ಆಗ್ತಿದೆ. ನಮ್ಮ ಕೊಡಗಿನಲ್ಲಿ ಇಂತಹ ಸಾಂಗ್ ಬಂದಿದೆ, ನಮ್ಮ ಕೊಡಗಿನವರು ಮಾಡಿದ್ದಾರೆ ಅಂತ. ನಾನು ಕೂಡ ಅದನ್ನೇ ಕೇಳ್ತಾ ಇದ್ದೆ. ಈಗ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಸ್ಟುಡಿಯೋಗೆ ಇವತ್ತು ಆ ಪೂಡೆ ವಾ ಸಾಂಗ್ ಮಾಡಿದಾರಲ್ಲ, ಆ ಸಾಂಗ್ನ ಮೇಕಿಂಗ್ ಟೀಮ್ನಲ್ಲಿರುವಂತಹ ಇಬ್ಬರು ಪ್ರಮುಖ ಪಿಲ್ಲರ್ಗಳನ್ನು ಕರೆಸಿದ್ದೇವೆ. ನಾವು ಬೇರೆ ಬೇರೆಯವ್ರನ್ನ ಈ ಸ್ಟುಡಿಯೋದಲ್ಲಿ ಕೂರಿಸಿ ಮಾತಾಡಿಸಿದ್ದೇವೆ. ಇವತ್ತು ವಾಂಟೆಡ್ ಬಾಲ ತಂಡದ ಇಬ್ಬರು ಪ್ರತಿನಿಧಿಗಳು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಒಬ್ಬರು ಸಂಕೇತ ಶಿವಪ್ಪ, ಇನ್ನೊಬ್ರು ಟಿ.ಡಿ. ಮೋಹನ್ ಅವರು. ಟಿ.ಡಿ. ಮೋಹನ್ ಅವರು ತೆರೆ ಹಿಂದೆ ಜಾಸ್ತಿ ಕಾಣಿಸ್ಕೊಳ್ಳೋದು ಕೆಲಸ ಮಾಡ್ತಾರೆ. ಇವರು ತೆರೆ ಮುಂದೆ ಬಂದು ಮೊದಲು ತೆರೆ ಹಿಂದೆನೇ ಮಾಡ್ತಾ ಇದ್ರು ಎಲ್ಲವೂ, ಈಗ ತೆರೆ ಮುಂದೆ ವಾಂಟೆಡ್ ಬಾಲ ಮೂಲಕ ಬಂದಂಥವ್ರು. ವೆಲ್ಕಮ್ ಟು ಕೂರ್ಗ್ ಬಜ್. ಈ ಸ್ಪೆಷಲ್ ಎಪಿಸೋಡ್ಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಿಶೋರ್ ರೈ ಕತ್ತಲೆಕಡು. ಹಾಗೆ ಈ ಮಾತುಕತೆಗೆ ನಮ್ಮ ಇಬ್ಬರು ಅತಿಥಿಗಳನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಳ್ತಿದ್ದೇನೆ. ವೆಲ್ಕಮ್ ಸಂಕೇತ್ ಅವರು, ಹಾಗೆ ಟಿ.ಡಿ. ಮೋಹನ್ ಅವರಿಗೂ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ಥ್ಯಾಂಕ್ ಯು ಸೋ ಮಚ್. ಅದೊಂದು ಕೂರ್ಗ್ ಬಜ್ನಲ್ಲಿ ನಾವು ಇಷ್ಟು ದಿನ ಬರೀ ನೋಡ್ತಾ ಇದ್ವಿ ಸೋಷಿಯಲ್ ಮೀಡಿಯಾದಲ್ಲಿ. ಇವಾಗ ನಾವು ಇದರಲ್ಲಿ ಗೆಸ್ಟ್ ಆಗಿ ಬಂದಿದ್ದೀವಿ ಅಂದರೆ ನಿಜವಾಗಲೂ ಪೂಡೆ ಪೂಡೆ ಹಾಡಿಗೆ ಕೊಡಬೇಕು ಆ ಕ್ರೆಡಿಟ್ಸು. ದೇವರು ಇದು ಕಾವೇರಿ ತಾಯಿಯ ಒಂದು ಆಶೀರ್ವಾದ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯಿತು. ಮೋಹನ್ ಅವರಾಗಿದ್ರಿ? ಸಂಕೇತ್ ಅವರು ಹೇಳ್ದಾಗೇ ನಿಜವಾಗ್ಲೂ ನಾವು ಸುಮಾರು ಒಂದು 10 ವರ್ಷದಿಂದಲೂ ಇದ್ರ ಹಿಂದೆ ಬಿದ್ದಿದ್ದೀವಿ, ಏನೋ ಒಂದು ಈ ಹಾಡು ಫಿಲಮ್ ಈ ಥರ. ಆದರೆ ಈ ಒಂದು ಹಾಡು ನಮ್ಮನ್ನು ಇಲ್ಲಿಗೆ ಕರ್ಕೊಂಡ್ಬಂದಿದೆ. ಅದು ಇನ್ನೂ ಮುಂದೇನೂ ಬೆಳೀಲಿ, ಸಂಕೇತ್ ಅವರಿಗೆ ಒಳ್ಳೆ ಹೆಸರಾಗಲಿ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ನೀವು ನಮ್ಮನ್ನ ಕರೆಸಿದ್ರೆ ನಾವು ಇಲ್ಲಿ ಬಂದಿದ್ದೀವಿ. ಥ್ಯಾಂಕ್ ಯು. ಆ್ಯಕ್ಚುಲಿ ನಿಮ್ಮನ್ನ ವಾಂಟೆಡ್ ಬಾಲ ಮೂವಿ ಬಂದಂಥ, ಆ ಟೆಲಿಮೂವಿ ಬಂದಂಥ ಟೈಮಲ್ಲೇ ಕರೆಸ್ಬೇಕು ಅಂತ ಇದ್ವಿ. ಆದರೆ ನಿಮ್ಮ ಬಿಸಿಯಲ್ಲಿ ನೀವು ಇದ್ರಿ, ನಮ್ಮ ಕೆಲಸದ ತಿಳಿದ್ರೆ ನಾವಿದ್ವಿ. ಹಾಗಾಗಿ ನಿಮ್ಮ ಹೊಟ್ಟೆಪಾಡು, ನಮ್ಮ ಹೊಟ್ಟೆಪಾಡು, ಹಾಗಾಗಿ ಇಲ್ಲಿಗೆ ಬರುವಷ್ಟು ಅವಕಾಶ ಮಾಡಿಕೊಡ್ಲಿಲ್ಲ. ಈಗ ಈ ಹಾಡು ನಮ್ಮ ಕೂರ್ಗ್ ಬಜ್ನ ಹಾಗೆ ವಾಂಟೆಡ್ ಬಾಲ ಟೀಮನ್ನು ಸೇರಿಸ್ಕೊಂಡಿದೆ. ಸಿನಿಮಾದ ಬಗ್ಗೆ ಆಮೇಲೆ ಮಾತಾಡ್ಕೊಳ್ವಾ. ಈಗ ಸದ್ಯಕ್ಕೆ ಟ್ರೆಂಡಿಂಗಲ್ಲಿರೋದು ಹಾಡು ಪೂಡೆವಾ. ಹಾಡ್ತೀರಾ? ಇಲ್ಲ, ಹಾಡಿದ್ರೆ ಇವ್ರು ಹಾಡ್ಬೇಕು. ಇಲ್ಲ, ನಿಮ್ಮಿಂದ ಈಗ ಶುರು ಮಾಡುವ, ಒಂದು 2 ಲೈನ್ ಹಾಡಿಬಿಡಿ, ಆಮೇಲೆ ಮುಂದುವರ್ಸೋ ಮಾತು. ಅವರು ರೆಡಿಯಾಗಿ ಬಂದಿದ್ದಾರೆ ಸರ್? ರೆಡಿ ಆಗಲಿಲ್ಲ, ಅದಕ್ಕೆ ಫುಲ್ ಪ್ರಿಪ್ರೇಷನ್ ಏನು ಬೇಕು ಅಂತೇನಿಲ್ಲ, ನಮ್ಮ ಆಡಿಯನ್ಸ್ ಸಜೆಸ್ಟ್ ಮಾಡ್ಕೊಳ್ತಾರೆ. ಏನಿಲ್ಲ, ಹಾಡು ಏನು ಅಂತಂದರೆ ಇದು ಆ್ಯಕ್ಚುಲಿ ನಮ್ಮ ಬುಡಕಟ್ಟು ಜನಾಂಗದವರ ಜನಪದ ಶೈಲಿಯಲ್ಲಿ ಇರೋದ್ರಿಂದ ಅದನ್ನು ನಾವು ಇನ್ನೂ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡಿ ಜನರಿಗೆ ಎಷ್ಟು ಬೇಗ ಆಡಿಯನ್ಸ್ಗೆ ರೀಚ್ ಆಗುತ್ತೆ ಅಂತ ಹೇಳೋದ್ರ ಬಗ್ಗೆ ಇದನ್ನು ಒಂದು ಪ್ಲ್ಯಾನ್ ಮಾಡಿದೋ. ಹಾಡೇ ಹೇಳುತ್ತೆ, ನಾನು ಹಾಡಬೇಕು ಅಂತ ಏನಿಲ್ಲ, ಆದರೂ 2 ಲೈನ್ ಸುಮ್ಮನೆ ಹಾಗೆ. ಪೂಡೆ 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 ವಾ, ಪೂಡೆ 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 ವಾ, ಪೂಡೆ 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 ವಾ, ಪೂಡೆ 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 ವಾ. ಥ್ಯಾಂಕ್ ಯು. ಬಾಕಿ ಇರೋದನ್ನ ನೀವು ಇದು ಹಾಡ್ತೀರಾ? ನೋ ಪ್ರಾಬ್ಲಮ್, ಇದೆ ಸಾಹಿತ್ಯ ಕಟ್ ಮಾಡ್ಕೊಳ್ಳಿ. ಮನ್ಸು ಮಾಡಿದ್ರೆ ಕಂಪ್ಲೀಟ್ ಆಡ್ಬೋದು ನಿಮಗೆ. ನೋಡೋದು ಈ ಶೂಟ್ ಆದ ನಂತರ ಸಪ್ರೇಟ್ ಆಗಿ ಆಡಿಸಿ ಅದನ್ನ ಅಪ್ಲೋಡ್ ಮಾಡಿಸ್ತೀನಿ. ನಾನು ಆಡಿಸಿ ಕಳಿಸ್ತೀನಿ ನಿಮಗೆ. ಇಲ್ಲೇ ಹಾಡಬೇಕು ಹೋಗೋದಕ್ಕಿಂತ ಮುಂಚೆ. ಆಕ್ಚುಲಿ ನಮ್ಮ ಕೊಡಗಿನಲ್ಲಿ ಈ ಸಾಹಿತ್ಯ ರಿಲೇಟೆಡ್ ಪ್ರತಿಭೆಗಳಿಗೇನು ಕೊರತೆ ಇಲ್ಲ, ಆದರೆ ಮುನ್ನೆಲೆಗೆ ಬರೋದಿಲ್ಲ ಅಷ್ಟೇ, ಆಸಕ್ತಿ ತೋರಿಸೋದಿಲ್ಲ ಅಷ್ಟೇ. ಆಸಕ್ತಿ ತೋರಿಸಿದ್ರೆ ಯಾವ ರೀತಿಯಾದಂತಹ ಚಮತ್ಕಾರವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ, ಮಾಡುವ ಸಾಮರ್ಥ್ಯ ಇದೆ ಅನ್ನೋದಕ್ಕೆ ಈ ವಾಂಟೆಡ್ ಬಾಲ ಟೀಮ್ ಹಾಗೆ ಈ ಪೂಡೆ ಪೂಡೆ ಸಾಂಗ್ ಮಾಡಿದಾರಲ್ಲ ಆ ಟೀಮ್ ಅವರು ಸಾಕ್ಷಿ. ಈ ಹಿಂದೆ ಕೂಡ ಅನೇಕ ಸಾಂಗ್ಗಳು ಬಂದಿದ್ದಾವೆ. ನಮ್ಮ ಮದುವೆ ಕಾರ್ಯಕ್ರಮ ಆಗಲಿ ಅಥವಾ ಇನ್ಯಾವುದೇ ಶುಭ ಸಮಾರಂಭಗಳಲ್ಲಿ ಹಾಡುಗಳನ್ನ ಹಾಡ್ತಾರೆ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಕುಂದುಲು ಕ್ಯಾಮೋ ಜೆಫ್ರಿ ಐಪ್ ಅವ್ರು ಮಾಡಿದಂಥ ಸಾಂಗ್, ಬೆಂಗಳೂರು ಬಾವ ಸೀರೀಸ್ ಇದೆ. ಹೀಗೆ ನಿಪ್ಪಳ ಬಳ್ಳವ್ವ, ಚೆರಿಯ ಮನೆಯಲ್ಲಿ ಪುಳಿಯ, ಬಲ್ಯ ಮನೆಯಲ್ಲಿ ಪುಳಿಯ, ಇಂಥ ಅನೇಕ ಸಾಂಗ್ಗಳಿದ್ದಾವೆ. ಆದರೆ ಬಹಳ ಗ್ಯಾಪ್ ಆಗಿತ್ತು, ಯಾಕೋ ಗೊತ್ತಿಲ್ಲ ಕಾರಣ, ಅದ್ರ ಬಗ್ಗೆ ವಿಶ್ಲೇಷಣೆ ಆಮೇಲೆ ಮಾಡ್ಕೊಳ್ಳುವ. ಆದರೆ ಆ ಗ್ಯಾಪನ್ನು ನೀವು ಭರ್ತಿ ಮಾಡಿದ್ದೀರಿ. ಕೊಡಗಿನ ಒಂದು ಹೇಗೆ ಹೇಳೋದು, ನಾವು ಈ ಬೇರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಐಟಮ್ ಸಾಂಗ್ ಅಂತ ಹೇಳ್ತಾರೆ, ನಮ್ಮಲ್ಲಿ ಇದನ್ನ ಪಾರ್ಟಿ ಸಾಂಗ್ ಅಂತ ಹೇಳ್ಬೋದು. ಪಾರ್ಟಿ ಸಾಂಗ್, ಸೆಲೆಬ್ರೇಷನ್ ಸಾಂಗ್, ಎಂಜಾಯ್ಮೆಂಟ್ ಸಾಂಗ್. ಹೌದು, ಫ್ರೀ ಸ್ಟೈಲ್, ಏನ್ ಬೇಕಾದ್ರೆ ನಾವು ಅನ್ಕೋಬಹುದು. ಸುಮ್ಮನೆ ನಿಂತಿದ್ರು ಡ್ಯಾನ್ಸ್ ಮಾಡಿಸ್ತದೆ. ಮುಂದೆ ಹೋಗ್ತಾ ಇದು ಆರ್ಕೆಸ್ಟ್ರಾಗಳೆಲ್ಲ ಖಂಡಿತ ಬರುತ್ತೆ. ಸಾಂಗ್ ಆಗಿ ಮುಂದೆಗೆ ಹೋಗುತ್ತೆ ಅನ್ನೋ ನಿರೀಕ್ಷೆ ನನಗಂತೂ ಖಂಡಿತ ಇದೆ. ನಾನು ಮಾತಾಡ್ತೀನಿ, ಇವ್ರನ್ನ ಜಾಸ್ತಿ ಮಾತಾಡ್ತೀನಿ. ನೀನು ಇಲ್ಲ, ಚೆನ್ನಾಗಿ ಮಾತಾಡ್ತಿದ್ದೀರ, ಕೇಳೋದಕ್ಕೆ ಖುಷಿ. ಕರ್ಸಿರೋದು ನಿಮ್ಮನ್ನ ಮಾತಾಡ್ಸೋ. ಇಲ್ಲ, ನಮ್ಗೆ ಹಾಡಿನ ಬಗ್ಗೆ ನೀವು ಇಷ್ಟೇ ಹೊಗಳ್ತಾ ಇದ್ದೀರಲ್ಲ, ನಮ್ಗೆ ಕೇಳ್ತಾ ಹೋಗ್ಲಿಕ್ಕೆಲ್ಲ. ಇದು ಹೋಗ್ಲಿಕ್ಕೆ ಅನ್ನೋದಕ್ಕಿಂತ ವಾಸ್ತವದ ವಿಚಾರ. ಒಬ್ಬ ಈ ಸಾಂಗ್ ಅನ್ನು ಇಷ್ಟಪಡೋನಾಗಿ, ಇಲ್ಲಿನ ನೇಟಿವಿಟಿಯನ್ನು ಇಷ್ಟಪಡೋನಾಗಿ ಇಂಥದ್ದು ಬಂದಾಗ ಸಹಜವಾಗಿ ನಾವೆಲ್ಲರೂ ಸೆಲೆಬ್ರೇಟ್ ಮಾಡಲೇಬೇಕಾಗುತ್ತೆ. ಅದನ್ನ ಮಾಡ್ತಾ ಇದ್ದಾರೆ ಜನ. ಹೌದು, ಯಾವುದೇ ಈಗೋ ಇಲ್ಲದೆ, ಏನೇ ಭಾವನೆ ಇಲ್ಲದೆ ಮುಕ್ತವಾಗಿ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸಾಂಗ್ ಅನ್ನ. ಮೊದಲಿಗೆ ಅದಕ್ಕೆ ಅಭಿನಂದನೆಗಳನ್ನ ಹೇಳ್ತಾ, ಈ ಸಾಂಗ್ ಕಾನ್ಸೆಪ್ಟ್ ಹೇಗೆ ಮೂಡ್ತು ಅನ್ನೋದ್ರ ಬಗ್ಗೆ ನನಗೆ ವಿವರಣೆ ಕೊಡಿ.
ಹಾಂ, ಅಂದರೆ ಇದು ನಾನು ಹುಟ್ಟಿ ಬೆಳೆದಿದ್ದು ಸಣ್ಣದಲ್ಲಿರ್ಬೇಕಾದ್ರೆ ಕಳತ್ ಮಾಡುವಂಥ ಒಂದು ವಿಲೇಜಲ್ಲಿ, ಅಲ್ಲಿ ನಮಗೆ ಈ ಹಾಡಿಗೆ ಸಂಬಂಧಪಟ್ಟ ಜನಾಂಗದವರು ಇದ್ದರು ಕೆಲಸ ಮಾಡಿಕೊಂಡು, ನಮ್ಮ ಜೊತೆಗೆ ಇದ್ದವರು ಅವರೆಲ್ಲ. ನಾವೆಲ್ಲ ಒಟ್ಟಿಗೆ ಲೈನ್ ಮನೆ ಇದರಲ್ಲಿ ಕೆಲಸ ಮಾಡ್ತೀವಿ, ಬೇರೆಯವರು ಕಾಫಿ ತೋಟದ ಕೆಲಸ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ಹಾಡೋದು ನಾನು ಕೇಳಿಸ್ಕೊಂಡಿದ್ದೆ. ಆಮೇಲೆ ನಮ್ಮ ಅಜ್ಜ ಎಲ್ಲ ಹಾಡ್ತಾಯಿದ್ರು. ಸೊ ನಮ್ಗೆ ಅದೇ ಎಂಟರ್ಟೈನ್ಮೆಂಟ್. ಅವಾಗ ಈ ಸಾಂಗ್ದು ಒಂದು ಕೆಲವೊಂದು ಅಷ್ಟು ಮತ್ತೆ ಹಾಡ್ತಾ ಇದ್ರಲ್ಲ, ಅದು ನಮ್ಗೆ ಅವಾಗಲಿಂದ ಭಾರಿ ಇಷ್ಟ ಅದು ಹಾಡು. ಆವಾಗ ಮೊಬೈಲ್ ಗಿಬೈಲ್ ಏನೂ ಇಲ್ಲ, ರೇಡಿಯೋ ಇರ್ತಿತ್ತು. ರೇಡಿಯೋದಲ್ಲಿ ಅದು ಹಾಡು ಹಾಕೋರು ಇದೇ ಎಂಟರ್ಟೈನ್ಮೆಂಟ್ ಇತ್ತಲ್ಲ, ಅವಾಗ ತುಂಬ ಇದಿತ್ತು. ಸೊ ಅದಾದಮೇಲಿಂದ ಆ ಭಾಷೆ ಯಾವುದು ಎರವ ಭಾಷೆ ಮತ್ತು ಕುರುಬ ಭಾಷೆ ಇದೆಯಲ್ಲ, ತುಂಬ ನಮ್ಮ ತಂದೆ ಮಾತಾಡ್ತಾರೆ. ಆ ಜನಾಂಗದವ್ರು ಬಂದಾಗ ನಮ್ಮ ತಂದೆ ತುಂಬ ಖುಷಿಯಿಂದ ಮಾತಾಡೋರು. ನನಗೂ ಭಾಳ ಆಸೆ, ಅದು ಬಾಯಿನೇ ನೋಡ್ತಾ ಇದ್ದೆ ನಾನು. ಅದು ಆ ಭಾಷೆ ಇರೋ ಚಂದನೇ ಅದು. ಸೊ ಅದು ಹೇಗಾದರೂ ನಮ್ಮದು ವಾಂಟೆಡ್ ಬಾಲ ಇದರಲ್ಲಿ ಇರಬೇಕು ಅನ್ನೋದು ಭಾಳ ಇದಿತ್ತು. ಹಾಡು ಮಾಡಬೇಕು ಅಂತಲೇ ಇತ್ತು. ಇವನ್ ನನಗೆ ಸಾಹಿತ್ಯ ಕನ್ನಡದಲ್ಲಿ ಬರೆದು ಕೊಟ್ಟಿದ್ರು, ನಾನು ಇದನ್ನು ಈ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ನಾನು ಹಾಡು ಮಾಡಿಸ್ತಿದ್ದೆ. ಆ ಥರ ಯೋಚನೆವರೆಗೂ ಹೋಗಿತ್ತು. ನಮ್ಮ ಅದೃಷ್ಟಕ್ಕೆ ಈ ಹಾಡು ನಮ್ಮ ಉಮೇಶಣ್ಣ, ಕುಡುವಚೇರಿಯರು ಉಮೇಶಣ್ಣ ಅಂತ ಇದ್ರಲ್ಲ, ಅವರು ಹಾಡೋದು ನನಗೆ ಕೇಳಿಸ್ತು. ಎಲ್ಲೋ ಅವರು ಸೋಷಿಯಲ್ ಮೀಡಿಯಾದಲ್ಲ ಅಥವಾ ಬೇರೆ ಕಡೆ ಎಲ್ಲ ಬಂದಾಗ ಆಡ್ತಿದ್ರಲ್ಲ. ಸೊ ಹಾಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ನಾವು, ಈ ಹಾಡು ನಮಗೆ ಬೇಕು ಅಂತೇಳಿ. ಅವರು ಮತ್ತು ದುಗ್ಗಂಡ ರಿಕ್ಕಿ ಅಂತ ಅವರು ಫ್ಲೂಟೆಲ್ಲ ಇದು ಮಾಡ್ತಾರೆ. ಅವರು ನಾವು ಹೇಳಿದ ತಕ್ಷಣ ಬಂದು ನಮ್ಮ ಸ್ಟುಡಿಯೋದಲ್ಲಿ ಹಾಡಿದ್ರು. ಹಾಡಿ ಈ ಹಾಡು ನಮ್ಮ ಸಿನಿಮಾದಲ್ಲಿ ಬಂತು. ಸೊ ಹಾಗೆ ಅವರು ಹಾಡ್ತಾ ಇದ್ದಾರೆ. ಈ ಸಾಂಗ್ ಫುಲ್ ಆಡ್ತಾರೆ ಅವರು? ಫುಲ್ ಆಡ್ತಾರೆ. ಫುಲ್ ಹಾಡಿರೋದು ಅವರೇನಾ? ಅವರೇ ಆಡಿರೋದು. ಆದರೆ ಏನು ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಅವ್ರದ್ದು ಸ್ವಲ್ಪ ಅವ್ರ ಏಜ್ ಆಗಿದೆ ಅವ್ರದ್ದು. ಅವರ ವಾಯ್ಸ್ ನನ್ನ ಇದಕ್ಕೆ ಸೆಟ್ ಆಗ್ತಾಯಿಲ್ಲ. ಅಂದರೆ ಫಿಲಮಲ್ಲಿ ಏನು ಕ್ಯಾರೆಕ್ಟರ್ ಇದೆ ಅದಕ್ಕೆ ಸೆಟ್ ಆಗಲ್ಲ. ಸೊ ಅದನ್ನು ನಾವು ಸ್ವಲ್ಪ ಈಗಿನ ಒಂದು ಟೆಕ್ನಾಲಜಿ ಅದನ್ನು ಬಳಸ್ಕೊಂಡು ಅದನ್ನು ನಾವು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ವಿ. ಈವನ್ ಟ್ಯೂನ್ಗಿನೆಲ್ಲ, ಮತ್ತು ಟ್ಯೂನಲ್ಲಿ ಇವರು ಮಾಡಿದ್ರು ಮೇಯ್ನಾಗಿ. ಏನು ಬದುಕಿ ಎಲ್ಲಿ ಫ್ರೂಟ್ ಬರಬೇಕು, ಎಲ್ಲಿ ಯಾವ ಥರ ಮಾಡಬೇಕು, ತುಂಬ ಹಾರ್ಡ್ ವರ್ಕ್ ಮಾಡಿ ಏನೆಲ್ಲ ಗುದ್ದಾಡಿಗೋದು ಏನು ಬೇಕು ಬೇಡಲ್ಲ ಕಿತ್ತಾಡಿ ಎಲ್ಲ ಮಾಡಿ ಕೊನೆಗೆ ಔಟ್ಪುಟ್ ಇದು ಬಂದಿರೋದು. ಅದರಲ್ಲೂ ಕೆಲವೊಂದು ಪದಗಳು ಏನಂತ ಹೇಳಿದ್ರೆ ಜನಪದ ಗೀತೆ ಆಗಿರೋದ್ರಿಂದ ಊರಿಂದ ಊರಿಗೆ ಚೇಂಜ್ ಆಗುತ್ತೆ, ಜನದಿಂದ ಜನ ಏನು ಚೇಂಜ್ ಆಗುತ್ತೆ. ಕೆಲವೊಂದಿಷ್ಟು ವಿಷಯಗಳು ಅದು ಗೊತ್ತಿಲ್ಲ, ಕೆಲವು ತಪ್ಪಾಗ್ಬಿಡ್ತು. ಸೊ ಅದನ್ನಷ್ಟು ರೆಡಿ ಮಾಡ್ಕೊಂಡ್ವಿ. ಆದರೂ ಒಂದು ಸಣ್ಣ ಮಿಸ್ಟೇಕ್ಗಳಾಗಿದೆ. ಮೋಸ್ಟ್ಲಿ ಅದು ಕೇಳಿದ್ರೆ ವೆರಿ ಸಾರಿ, ಅದು ಆಗ್ಬಿಟ್ಟಿದೆ ಅದು. ಸೊ ಆ ಥರ ಸೂಕ್ಷ್ಮವಾಗಿ ಗೊತ್ತಿರೋರಿಗೆ ಮಾತ್ರ ಮಿಸ್ಟೇಕ್ಸ್ ಗೊತ್ತಾಗುತ್ತೆ. ಸೂಕ್ಷ್ಮವಾಗಿ. ಅದಕ್ಕೆ ಇನ್ನೊಂದೇನೆಂದರೆ ಪದಗಳು ಚೇಂಜ್ ಆಗೋದ್ರಿಂದ ಅದು ಹೇಳ್ತಾರೆ, ಇದು ಹೇಳ್ತಾರೆ. ಈಗ ಕೂಡೆ ಅಂತ ಫಸ್ಟ್ ಇದೆ, ಕೂಡೆ ಅಂತ. ಆಮೇಲೆ ಕೇಳಿದ್ರೆ ಪೂಡೆ ಅಂತಲೂ ಆಗುತ್ತೆ ಅಂತ. ಸೊ ನಮ್ಮ ಕಾನ್ಸೆಪ್ಟಿಗೆ ಸಿನಿಮಾಗೆ ಹೆಂಗೆ ಬೇಕು ಅದು ಒಂದು ಫ್ರೆಂಡ್ಶಿಪ್ ಇದರಲ್ಲೇ ಹೋಗುತ್ತೆ ಅದು. ಸೊ ಪೂಡೆ ಅಂದರೆ ಜೊತೆಗೆ ಅನ್ನೋದು ಎರವ ಭಾಷೆ ಪದನ? ಹೌದು. ಸೊ ನಮ್ಮ ಸಿನಿಮಾಗೆ ಹೇಗೆ ಬೇಕೋ ಅದಕ್ಕೆ ಆ ಥರ ಬಂತು. ಪೂಡೆ ಅಂದರೆ ಜೊತೆ ಹೌದು. ಇನ್ನೊಂದು ಅರ್ಥ ಬರುತ್ತೆ, ಆ ಮೀನು ಹಿಡಿಯಬೇಕಾದ್ರೆ ಬಳಸ್ತಾರೆ ಗೊತ್ತಾ, ಒಂದು ಮೀನು ಹಿಡಿದು ಮೊರ ಥರ ಅದಕ್ಕೆ ಪೂಡೆ ಅಂತ ಹೇಳ್ತಾರೆ. ಹೌದು. ಸೊ ಅದು ಆ ಕಾನ್ಸೆಪ್ಟ್ ಇದಕ್ಕೆಲ್ಲ ಸೇರಿಸಿ ನಮಗೆ ಓಕೆ ಓವರಾಲ್ ಆಗಿ ನಮಗೆ ಸೆಟ್ ಆಗುತ್ತೆ, ಚೆನ್ನಾಗಿದೆ ಅಂತ ಹೇಳಿ ಈ ಸಿನಿಮಾದಲ್ಲಿ ಹಾಡು ಬಂತು. ಈ ಕಂಪ್ಲೀಟ್ ಸಾಂಗನ್ನು ಒಂದು 3 ಲೈನಲ್ಲಿ ಹೇಳೋದಾದ್ರೆ ಏನಿದೆ ಅದರೊಳಗೆ? ನಮ್ಮ ಒಂದು ಸಂಸ್ಕೃತಿ ಏನು, ಕೊಡಗಿನ ಓವರಾಲ್ ಸಂಸ್ಕೃತಿ ಏನಿದೆ ಅಂದರೆ ಇಲ್ಲಿ ಎಲ್ಲ ಭಾಷೆ ಜನಾಂಗದವರು ಇದ್ದಾರೆ. ಅದರಲ್ಲಿ ಮೇಯ್ನಾಗಿ ಎರವ ಇದ್ದಾರೆ, ಕುರುಬ ಮತ್ತು ಕೊಡವ, ಕನ್ನಡನೂ ಇದೆ. ಸೊ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಜನಾಂಗದ ಬಗ್ಗೆ ಹೇಳುವಂಥ ಒಂದು ಹಾಡು ಇದು. ಈ ಥರ ಇದೆ ಅಂತ, ಒಂದು ಸಂಸ್ಕೃತಿ ಇದೆ ಅಂತ ಒಂದು. ಮೇಕಿಂಗ್ ಟೈಮಲ್ಲಿ ಹೇಗಿತ್ತು? ಮೇಕಿಂಗ್ ಚೆನ್ನಾಗಿತ್ತು. ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ನಾವೊಂದು ಕುರುಬರ ಹಾಡಿ ಇದಕ್ಕೆ ಹೋಗಿದ್ವಿ, ತುಂಬ ಅವರು ಖುಷಿಪಟ್ಟರು, ತುಂಬ ಸಪೋರ್ಟ್ ಮಾಡಿದ್ರು. ಅಣ್ಣ ನಾವು ಮಾಡ್ತೀವಣ್ಣ, ನಿಮಗೆ ಸೈಕ್ ಆಗಿದೆ ಸಾಂಗ್ ಅವರದ್ದು, ಇದೇ ಚಂದ. ಆಮೇಲೆ ಇದು ಫಸ್ಟ್ ಫಿಲಮಲ್ಲಿ ನಮ್ಮ ಸಾಂಗಲ್ಲಿ ಇರಲಿಲ್ಲ. ಆಮೇಲೆ ಅವರೇ ಬಂದು ಒಂದು ರೆಕಾರ್ಡ್ ಬೇಕಿತ್ತು ಅಂತ ಹೇಳಿದ್ರು. ಇದ್ಯಾವ್ದು ರೆಕಾರ್ಡ್ ಅವ್ರು ಹಾಡಿಗೆ ರೆಕಾರ್ಡ್ ಅಂತ ಹೇಳೋದು, ಇದು ರೆಕಾರ್ಡ್ ಬೇಕಿತ್ತು ಅಂತ. ನಾವು ರೆಕಾರ್ಡಿಂಗ್ ಮಾಡಿದ್ದೀವಲ್ಲ ಅಂತ ನಾನು ಆಮೇಲೆ ರೆಕಾರ್ಡ್ ಬೇಕಿತ್ತು. ಆಮೇಲೆ ಓಕೆ ಇಲ್ಲ ಇದು ಬೇಕು ಅಂತ. ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಮಾತ್ರ ಇತ್ತು, ಅಲ್ಲಿ ಹಾಡು ಫುಲ್ ಬೇಕಿತ್ತು, ಅದ್ಯಾಕೆ ನಿಲ್ಲಿಸ್ಬಿಟ್ರಿ ಅಂತ ಮರುಗೋಡೆಲ್ಲ ಜನ ಹಾಡು ನಿಲ್ಲಿಸ್ಬಿಟ್ರಿ ಅಂತ ಸ್ವಲ್ಪ ಇದ್ದಿದ್ದು. ಆಮೇಲೆ ಇಲ್ಲ ಇದು ಹಾಡು ಮಾಡಲೇಬೇಕು ಅಂತೇಳಿ ಫಿಕ್ಸ್ ಮಾಡಿಕೊಂಡು ಏನು ಮಾಡ್ಕೊಂಡು ಈ ಹಾಡು ಕಂಪ್ಲೀಟ್ ಆಗಿ ಆಲ್ಬಮ್ನಿಗೆ ಸಪ್ರೇಟ್ ಆಗಿ ಒಂದು ಆಲ್ಬಮ್ ಸಾಂಗ್ ಥರ ಮಾಡ್ಕೊಂಡ್ರಿ. ಈಗ ಸದ್ಯಕ್ಕೆ ಆ ಥರ ಬಿಟ್ಟಿದೆ ಅಲ್ಲ, ಆಲ್ಬಮ್ ಸಾಂಗ್ ಫಿಲಮಲ್ಲಿ ಇದೆ, ಅದು ಅಟ್ಯಾಚ್ಡ್ ಆಗೇ ಇರೋದು. ಮೊದಲೇ ಇತ್ತು, ನಮ್ಮ ಹತ್ರ ಬಜೆಟ್ ಇರಲಿಲ್ಲ ಶೂಟ್ ಮಾಡಲಿಕ್ಕೆ, ಅದಕ್ಕೆ ಬೇಡ ಎಕ್ಸ್ಟ್ರಾ ಶೂಟಿಂಗ್ ಎಲ್ಲ ಮಾಡಿ ಸ್ವಲ್ಪ ಬೇಕೇ ಬೇಕು ಅಂತ ಹೇಳಿ. ಹಾಡಿಯ ಮಕ್ಕಳು ಅವರ ನ್ಯಾಚುರಲ್ ಆಗಿ ಅವರು ಏನು ಡ್ಯಾನ್ಸ್ ಮಾಡ್ತಾರೆ ಅದನ್ನೆಲ್ಲವೂ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಸಾಧ್ಯವಾಗಿ ಅವ್ರು ಕೊಟ್ಟಿದ್ದಾರೆ. ಬಟ್ ಈಗ ಈ ಹಾಡಲ್ಲಿ ನಾವು ಲಿರಿಕಲ್ ಆಗಿ ಬಿಟ್ಟಿದ್ದೀವಿ ಅಷ್ಟೇ, ಕೆಲವು ಸೀನ್ಗಳು ಮಾತ್ರ ಹಾಕಿದ್ದೀವಿ. ಬಟ್ ಅವರು ನ್ಯಾಚುರಲ್ ಆಗಿ ಕೊಂಡೆ ಹಬ್ಬಕ್ಕೆ ಏನು ಡ್ಯಾನ್ಸ್ ಮಾಡ್ತಾರೆ, ಬಡ್ಕೊಂಡು ಏನು ಹೊಡಿತಾರೆ, ಇದೆಲ್ಲವೂ ಆ ಹಾಡಲ್ಲಿ ಬಂದು ಹೋಗುತ್ತೆ. ಅಂದರೆ ಅದು ನಾವು ಫಿಲ್ಮಲ್ಲಿ ನೀವು ಬಂದು ನೋಡಿದ್ರೆ ಕಂಪ್ಲೀಟ್ ವಿಡಿಯೋ ಸಾಂಗ್ ಬಿಡ್ತೀರಾ? ಬಿಡ್ತೀವಿ. ಅದು ಏನು ಅಂತ ಹೇಳಿದ್ರೆ ಸಿನಿಮಾದಲ್ಲಿ ನೋಡಿದ್ರೆ ಅದು ಮಜಾ ಬೇರೆ, ಆ ಕತೆ ಜೊತೆ ನೋಡಿದಾಗ ಅದ್ರ ಫೀಲೇ ಬೇರೆ ಅದು. ಸೊ ಅದಕ್ಕೋಸ್ಕರ ನಾವು ಇದನ್ನು ಹಂಗೆ ಇಟ್ಕೊಂಡಿದ್ದೀವಿ. ನೋಡುವ ಮುಂದೆ ಒಂದಿನ ಸಿನಿಮಾ ಸ್ವಲ್ಪ ಶೋ ಎಲ್ಲ ಆಗಿ ಬಿಡ್ತೀವಿ.
ಸ್ವಲ್ಪ ಲೇಟ್ ಆಗೋದು ಅಷ್ಟೇ. ಸಾಂಗ್ ಬಿಟ್ರಿ ಆ ಟೈಮಲ್ಲಿ ನಿಮ್ಗೆ ಅನ್ಸಿತ್ತಾ ಇಷ್ಟರ ಮಟ್ಟಿಗೆ ಕ್ಲಿಕ್ ಆಗುತ್ತೆ, ಜನ ಇದನ್ನ ಇಷ್ಟು ಸ್ವೀಕಾರ ಮಾಡ್ತಾರೆ, ಸಂಭ್ರಮಿಸ್ತಾರೆ ಅಂತ? ಅದನ್ನು ನಾನು ಹೇಳಬೇಕಾದ್ರೆ ನಾವು ಸಂಜೆ ಸಂಕೇತ ಹತ್ರ ಮಾತಾಡಿದೆ, ರಿಲೀಸ್ ಆಗೋಕ್ಕಿಂತ 2 ದಿನ ಮೊದಲು. ಒಂದು ಸರಿ ಇದನ್ನು ಸಂಜೆ ಶುಕ್ರವಾರ 6:30 ಗಂಟೆಗೆ ಬಿಡ್ತಾ ಇದ್ದೀನಿ. ನಾವೊಂದು ಯೋಚನೆ ಮಾಡಿದ್ದೆ, ಒಂದು 5,000 ವ್ಯೂ ಬಂದ್ಬಿಟ್ರೆ ನಾವು 2,000 ಸಂಜೆ ಒಳಗೆ 2,000 ಬಂದ್ರೆ ಸಾಕು ಸರ್ ದೊಡ್ಡ ವ್ಯೂ ಅಂತ ಹೇಳುವಂಥದ್ದು ನಮ್ಮ ಮನಸ್ಸಲ್ಲಿತ್ತು. ಯಾಕಂದ್ರೆ ನಾವು ಹಾಕಿದ ಕಂಟೆಂಟ್ ಎಲ್ಲ ಲೇಟ್ ಆಗಿ ಹೋಗ್ತಾ ಇದೆ, 15,000 ಹೋಗುತ್ತೆ, ಬಟ್ ತುಂಬಾ ಲೇಟ್. ಶಾರ್ಟ್ ಆಗಿ ಇಷ್ಟು ಬೇಗ ಬಂದ್ಬಿಟ್ರೆ ನಮಗೊಂದು ಖುಷಿ ಆಗುತ್ತೆ ಅಂತ ಹೇಳೋದು ನಾವು ಇಬ್ಬರು ಡಿಸ್ಕಸ್ ಮಾಡ್ಕೊಂಡು, ಮತ್ತೆ ನಮ್ಮ ಕೆಲವು ಬಳಗದವರು ಇದ್ದಾರೆ, ಅವ್ರ ಹತ್ರ ಎಲ್ಲ ಇದನ್ನ ಇದು ಮಾಡಿದಾಗ ಒಂದೇ ದಿನಕ್ಕೆ ಇದು 23,000 ಅಷ್ಟೇ. ಒಂದು ದಿನಕ್ಕೆ 20 ಜಾಸ್ತಿ ಆಗಿದೆ. ಹೌದು, ಆ ಒಂದು ರೇಂಜಿಗೆ ಹೋದಾಗ ನಮ್ಮ ಅದೇ ಹೇಳೋದೊಂದು ಈ ಆಕಾಶದಲ್ಲಿ ಹಾರಿ ತರ ಆಗ್ಬಿಡ್ತು ನಮಗೆ ಒಂದು ಗಳಿಗೆ ಮನಸ್ಸು. ಪರವಾಗಿಲ್ಲ, ಜನ ಇದನ್ನ ರಿಸೀವ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಕಳೆದ ಶುಕ್ರವಾರ ಬಿಟ್ಟಿದಲ್ಲ, ಇವತ್ತು ನಾವು ಶನಿವಾರ ಶೂಟ್ ಮಾಡ್ತಾ ಇದ್ದೇವೆ. 1,00,000 ದಾಟಿ ಹೋಗ್ತಾ ಇದೆ, 1,20,000 ದಾಟಿದೆ, ಮುಂದೆ ಹೋಗುತ್ತೆ. ಹೌದು, ಅದು ಹಾಡು ಕೇಳಿದ ತಕ್ಷಣ ನಾನು ಅದು ಮತ್ತೆ ಮತ್ತೆ ಪ್ಲೇ ಮಾಡಿ ಕೇಳ್ತಾನೆ ಇದ್ದೀನಿ. ನಾನು ಎಲ್ಲೂ ಏನೋ ನಿಲ್ಲಿಸ್ಬೇಕು ಅಂತಾನೆ ಇಲ್ಲ, ಹೆಡ್ಫೋನ್ ಹಾಕೊಂಡ್ಬಿಟ್ಟಿದ್ದೀನಿ, ಕೇಳ್ತಾನೆ ಇದ್ದೀನಿ. ನಾವು ರಿಪೀಟ್ ಮಾಡಲ್ಲ. ಓಕೆ, ನನಗಿಷ್ಟ ಆಯಿತು, ಆದರೆ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ವಲ್ಲ, ಅದರಲ್ಲಿ ಜನಕ್ಕೆ ಇಷ್ಟ ಆಯಿತು. ಇದು ಎಲ್ಲೋ ಹಾಡು ಹೋಗ್ತಾ ಹೋಗ್ತಾ ಅವಾಗ ಊರಿಗೆ ಬಂದಾಗ ಅಲ್ಲಿಗೆ ಅದು ಇನ್ನೂ ಜನರಿಗೆ ಇನ್ನೂ ಏನೋ ಒಂದು ಪಂಚ್ ಕೊಟ್ಟಿ ತರ ಆಯ್ತು. ಅದನ್ನ ಮದುವೆದು ಯಾವುದೋ ಒಂದು ಸೆಂಟೆನ್ಸ್ ಸೇರಿಸ್ಕೊಂಡಿದ್ರಲ್ಲ, ಮಂಗಳ. ಅದಕ್ಕೆ ಇವ್ರು ಹೇಳಿದ್ದು ಇದು ಊರಿಂದ ಬಾವನು ಬರ್ತಾನೆ, ಮಲ್ಲಿಗೆ ಹೂವ ತರ್ತಾನೆ, ಓಡೋಡಿ ಬಂದು ಕೆನ್ನೆಗೆ ಮುತ್ತ ಕೊಡ್ತಾನೆ ಅಂತ. ಅದು ಬಂದಾಗ ಇನ್ನು ಜನರಿಗೆ ಇನ್ನು ಯಾಕಂದ್ರೆ ಅದು ಅರ್ಥ ಆಗ್ತಾ ಇದೆ ಜನರಿಗೆ. ಅವಾಗ ಏನಾಗ್ತದೆ, ಅದು ಇನ್ನೂ ಹೈಲೈಟ್ ಆಗ್ತಾ ಇದೆ. ಕನ್ನಡ ಈಗ ನಮ್ಮ ಆಡು ಭಾಷೆ ಆಗಿರೋದ್ರಿಂದ ಈ ಯಾರೋ ಭಾಷೆ, ಕುರುಬ ಭಾಷೆ ಜನರಿಗೆ ಅಷ್ಟು ಗೊತ್ತಿರಲಿಲ್ಲ. ಬಟ್ ಇದು ಬಂದಾಗ ಇನ್ನೂ ಅವರು ಜನಗಳು ಇದು ನೋಡಬೇಕು ಅಂತ ಹೇಳೋ ಭಾವನೆಗೆ ಮಧ್ಯದಲ್ಲಿ ಕನ್ನಡ ಪದಗಳನ್ನು ಮಿಕ್ಸ್ ಮಾಡುವಂತ ಯಾರು ಐಡಿಯಾ ಕೊಟ್ಟಿದ್ದು? ಅಲ್ಲ, ನನಗೆ ಅದು ಬೇಕು ಅಂತ ಇದೆ. ಯಾಕಂದ್ರೆ ಇದಕ್ಕೆ ನಮ್ಮ ಕೊಡಗಿನ ವಿಶೇಷನೇ ಅದು. ಇಲ್ಲಿ ಎಲ್ಲ ಭಾಷೆ ಜನರು ಇದ್ದಾರೆ, ಎರವರು ಇದ್ದಾರೆ, ಕುರುಬರಿದ್ದಾರೆ, ಕೊಡವರು ಇದ್ದಾರೆ, ಕನ್ನಡನೂ ಇದೆ. ಆದ ಸಂಸ್ಕೃತಿ ತೋರಿಸ್ಬೇಕು ಅಂತ ಇಲ್ಲ, ಇದು ಬೇಕೇ ಬೇಕು ಅಂತ. ಮತ್ತೆ ಇನ್ನೊಂದು ಏನಂತಂದ್ರೆ ಎರವರು ಮಾತಾಡುವಾಗ ಅವರು ಮಲಯಾಳನು ಎಲ್ಲೂ ಮಿಕ್ಸ್ ಮಾಡಿ ಮಾತಾಡ್ತಾರೆ. ಆ ಭಾಷೆಯಲ್ಲೂ ಇದು ಅಲ್ಲಿ ಇರೋದ್ರಿಂದ ಆ ಸಂದರ್ಭಕ್ಕೆ ಸರಿಯಾಗಿ ಇದು ಸೂಟ್ ಆಗುತ್ತೆ ಅಂತ ಹೇಳೋದು ಒಂದು ಕಾನ್ಸೆಪ್ಟ್. ಇವನು ಅಲ್ಲಿ ಅವ್ರ ಜೊತೆಗೆ ಇರುವಂತವರು ಕೂಡ ಬೇರೆ ಕಮ್ಯುನಿಟಿ ಅವರು, ಇವನು ಕೂಡ ಇರಬಹುದು, ಬೇರೆ ಕಮ್ಯುನಿಟಿ ಅವರು ಕೂಡ ಅವರ ಭಾಷೆಯನ್ನು ಮಿಕ್ಸ್ ಮಾಡ್ಕೊಳ್ತಾರೆ ಅವ್ರ ಮಾತಲ್ಲಿ. ಹೌದು, ಅದೇ ಇದು. ಅದು ನಮಗೂ ಕೇಳಿಕ್ ಒಂಥರ ಖುಷಿ ಆಯ್ತು. ನನಗೆ ಕಮೆಂಟ್ಸ್ ಬಂತು ಕೆಲವೊಂದು, ಅಂದ್ರೆ ಸ್ಟಾರ್ಟಿಂಗ್ಗೆ ನನ್ನ ಸ್ನೇಹಿತರಿಗೆ ಕನ್ನಡದವ್ರಿಗೆ ಕೇಳಿಸಿದಾಗ ಅರ್ಥ ಆಗ್ತಿಲ್ಲ ಏನಂತ. ಇಲ್ಲ ಇದು ಹಾಡು ಇರೋದೇ ಹೆಂಗೆ. ನಾನೆಲ್ಲೋ ಕೇಳಿದ್ದೆ, ಹಾಡಿಗೆ ಆ್ಯಕ್ಚುಲಿ ಭಾಷೆ ಬೇಕಾಗಿಲ್ಲ ಅಂತ. ಸೊ ನಾವು ಈಗ ಕೊರಿಯನ್ ಹಾಡೆಲ್ಲ ಕೇಳ್ತೀವಿ, ಅದಕ್ಕೆ ಯಾವ ಅರ್ಥನೇ ಇಲ್ಲ, ಬಟ್ ಕೇಳ್ತಾ ಇರ್ತೀವಲ್ಲ. ಓಕೆ, ನನಗೆ ಈ ಭಾಷೆಲೇ ಬೇಕಿದು, ಫಿಕ್ಸ್, ಅದು ಚೇಂಜೇ ಇಲ್ಲ. ಸೊ ಹಂಗೆ ಆಯಿತು. ನನ್ನ ಆಸೆನೂ ಜನ ಸ್ವೀಕರಿಸಿದರೆ ಅದೇ ನನಗೆ ಖುಷಿ. ಇನ್ನೊಂದು, ಈ ಜನಪದ ವಿಚಾರ ಅಥವಾ ನಮ್ಮ ಮೂಲ ಸಂಸ್ಕೃತಿಯ ವಿಚಾರದಲ್ಲಿ ನಾವು ಏನೇ ಒಂದು ಕಾನ್ಸೆಪ್ಟ್ ನೋಡಬೇಕಂದ್ರೆ ಒಂದು ಧೈರ್ಯ ಬೇಕಾಗುತ್ತೆ. ಸುಮ್ಮನೆ ನಾವು ಮುಂದೆ ಬಂದು ಮಾಡ್ತೀವಿ ಅಂತ ಹೇಳಿ ಸ್ವಲ್ಪ ಏನಾದರೂ ಎಡವಟ್ಟ ಆದರೂ ಕೂಡ ದೊಡ್ಡ ಇದಾಗುತ್ತೆ, ನಮಗೆ ಹೊಡೆತ ಬೀಳುತ್ತೆ. ಹಾಗಾಗಿ ಆ ಧೈರ್ಯ ಹೇಗೆ ಸಿಗ್ತದೆ ನಿಮಗೆ? ಈಗ ಜನಪದ ಅಂತ ಹೇಳೋದು ಅಂತ ಹೇಳಿದ್ರೆ ಒಂಥರ ಆಡು ಭಾಷೆ, ಜನರು ಬಾಯಿಂದ ಬಾಯಿಗೆ ಸಾಂದರ್ಭಿಕವಾಗಿ ಅದು ಬದಲಾವಣೆಗಳು ಆಗ್ತಾನೆ ಬಂದಿದೆ. ಈಗ ಕೊಡಗಿನಲ್ಲಿ ನಾವು ಈಗ ಈ ಒಂದು ಹಾಡು ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ. ಈಗ ಉತ್ತರ ಕರ್ನಾಟಕದವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅದೇ ಮೂಲ ಜನಪದ ಇಟ್ಕೊಂಡು ತುಂಬ ಸಾಹಿತ್ಯಗಳನ್ನ ಮಾಡಿದ್ದಾರೆ. ಅದು ಏನೋ ಸೂಪರ್ ಡೀಪರ್ ಹಿಟ್ ಆಗಿದೆ. ಆಸಕ್ತಿಗೆ ತಕ್ಕನಾಗಿ ಇವತ್ತಿನ ಆಧುನಿಕತೆಗೆ ಏನು ಬೇಕು ಅದನ್ನು ಅವರು ಅದೇ ಜನಪದ ಶೈಲಿಯಲ್ಲೂ ಎಲ್ಲೂ ಚೇಂಜ್ ಮಾಡಲಿಲ್ಲ. ಸಾಹಿತ್ಯ ಸಿಕ್ಕಾಪಟ್ಟೆ ಚೇಂಜ್ ಮಾಡಿದ್ದಾರೆ ಅವರು. ಆದರೆ ಜನ ಅದನ್ನು ತುಂಬ ಖುಷಿಯಲ್ಲಿ ತಗೊಂಡಿದ್ದಾರೆ. ಜನಪದ ಶೈಲಿನ ನಾವು ಅದನ್ನು ಚೇಂಜ್ ಮಾಡಬಾರ್ದು. ಹಾಗಾಗಿ ಅದೇ ಜನಪದ ಶೈಲಿ ಇಟ್ಕೊಂಡು ಈ ಒಂದು ಹಾಡಿಗೆ ಎಲ್ಲೂ ತೊಂದರೆ ಬರಬಾರ್ದು ಅಂತ ಹೇಳೋ ರೀತಿಯಲ್ಲಿ ಇದನ್ನು ಪ್ಲ್ಯಾನ್ ಮಾಡಿದ್ದೀವಿ. ಯಾಕೆಂದರೆ ಎಲ್ಲೂ ಅದು ಸಾಹಿತ್ಯದಲ್ಲಾಗಲಿ ಅಥವಾ ಟ್ಯೂನಲ್ಲಾಗಲಿ ಎಲ್ಲೂ ನಾವು ಅದಕ್ಕೆ ತೊಂದರೆ ಕೊಡುವಂಥ ವ್ಯವಸ್ಥೆ ಮಾಡಲಿಲ್ಲ. ಜನಪದ ಗೀತೆಗಳು ನಮಗೆ ಈಗ ರೀಸೆಂಟಾಗಿ ನಮ್ಗೆ ಕೇಳಿಸ್ತಾನೆ ಇರಲಿಲ್ಲ. ಯಾರೋ ಅದನ್ನು ಉಳಿಸ್ಕೊಬೇಕು, ಬೆಳೆಸ್ಕೋಬೇಕು ಅಂತ ಕಮ್ಮಿ ಅಲ್ಲ. ಇವಾಗೆಲ್ಲ ಸಿನಿಮಾ ಹಾಡು ಅದು ಇದು ಅಂತೇಳಿ ಮಾಡ್ರನ್ ಆಗಿ ಹೋಗ್ತಾ ಇರೋ ಹೊರತು ಹಳೇದು ಚೆನ್ನಾಗಿತ್ತು, ಅದು ಯಾಕಿದೆ ಆ ವಿಷಯಗಳಿಲ್ಲ ಅಲ್ಲ. ಸೊ ಅದು ಬೇಕು ಅನ್ನೋದು ಅದು. ಮತ್ತು ಆ ಥರ ಇನ್ನೊಂದು ವಿಚಾರ ಅಂದರೆ ಜನಪದ ನಮ್ಮ ಕೊಡಗಿನ ಸಂಸ್ಕೃತಿಯಲ್ಲಿ ತುಂಬಿ ತುಳುಕ್ತಾ ಇದೆ. ಬಟ್ ಅದು ಹೊರಗಡೆ ಬರಲಿಕ್ಕೆ ಒಂದೊಂದು ವೇದಿಕೆಗಳು ಈ ಥರ ಈಗ ನಮ್ಮ ಈ ಹಾಡು ನೋಡಿ ತುಂಬ ಜನ ಸಾಹಿತಿಗಳು ನಮ್ದೊಂದು ಹಾಡಿದೆ ಮಾಡಿಕೊಡಿ ಈ ರೀತಿಯಲ್ಲೂ ಈಗ ಒಂದು 10-15 ಕರೆಗಳು ಬಂದಿದೆ ಈಗ. ಅಂದರೆ ಅವರಲ್ಲಿ ಇದೆ ಅದೊಂದು ಜ್ಞಾನ ಭಂಡಾರ ಎಲ್ಲೋ ಒಂದು ಬುಕ್ಕಲ್ಲೋ ಎಲ್ಲೋ ಒಂದು ಕಡೆ ಶೇಖರಣೆ ಆಗಿದೆ. ಬಟ್ ಅದು ಈ ಥರ ಹಾಡು ಬಂದಾಗ ನಮ್ಮದು ಹಾಡನ್ನು ಈ ಥರ ಮಾಡ್ಬೋದಲ್ಲ ಅಂತ ಹೇಳುವಂಥ ಒಂದು ಭಾವನೆ ಅವರಲ್ಲಿ ಬರ್ತಾ ಇದೆ. ಅದು ನಮಗೊಂದು ಈ ಹಾಡಿನ ಮುಖಾಂತರ ಒಂದು ಪ್ಲಸ್ ಅಂತ ಅನಿಸ್ಬೋದು. ಒಂದು 2-3 ಕರೆಗಳು ಬಂತು, 2-3 ಅಲ್ಲ, ಒಂದು 10 ಕರೆಗಳು ಬಂತು. ಮಾಡ್ಬೋದು. ಅದೇ ಕೊಡಗಿನ ಒಂದು ವಿಶೇಷತೆನೇ ಅದು. ಇಲ್ಲಿ ನಾವು ಮುಖ್ಯವಾಗಿ ಬೇರೆ ಬೇರೆ ಸಮುದಾಯಗಳು ನೋಡಿದ್ರು ಕೂಡ ನಮ್ಮ ತಳಮಟ್ಟಕ್ಕೆ ಹೋದಾಗ ಅಲ್ಲಿನ ಆ ಸೊಗಡೆ ಬೇರೆ ರೀತಿಯಾಗಿದೆ. ಆದರೆ ಅದು
ಒಂದು ಬೇಸರದ ವಿಚಾರ ಏನಂತ ಹೇಳಿದ್ರೆ ಅದು ಮುಂದಕ್ಕೆ ಬರ್ತಾ ಇಲ್ಲ. ಅವರ ಸಂಸ್ಕೃತಿಯನ್ನು ಅವರೇ ಮರೆತು ಬೇರೆ ಈಗಿನ ಸಂಸ್ಕೃತಿಯನ್ನು, ಈಗಿನ ಏನು ಜೀವನ ಶೈಲಿಯನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿರುವಂತಹ ಆ ಶ್ರೀಮಂತ ಸೊಗಡು ಒಂದು ರೀತಿಯಲ್ಲಿ ನಾವು ಮರೆಯಾಗ್ತಾ ಇದೆ ಅನ್ನೋಂಥ ಆತಂಕ ಕೂಡ ಇದೆ. ಬಹುಶಃ ನಿಮ್ಮ ಮೂಲಕ ಅವರಲ್ಲಿರುವಂಥ ಈ ಕನಿಷ್ಠ ಈ ಜನಪದ ಸಾಹಿತ್ಯ ಏನಿದೆ, ಸಾಹಿತ್ಯ ಸಂಗೀತದ ಪ್ರಕಾರಗಳಾದರೂ ಒಂದಷ್ಟು ಮುನ್ನೆಲೆಗೆ ಬಂದರೆ ಈಗಿನ ತಲೆಮಾರಿಗೂ ಒಂದಷ್ಟು ತಿಳಿದಂಗೆ ಆಗುತ್ತೆ ಅನ್ನೋದು. ಈ ಜನಪದ ಅಂತ ಹೇಳೋದು ಏನಂತ ಹೇಳಿದ್ರೆ ಯಾವತ್ತೂ ಅದು ಅಳಿಸಿ ಹೋಗೋಂಥದ್ದಲ್ಲ ಅದು. ಯಾಕೆಂತಂದರೆ ಅದಕ್ಕೆ ಬರವಣಿಗೆ ಇಲ್ಲ. ಯಾರು ಯಾವ ಸಂದರ್ಭಕ್ಕೆ ಬೇಕೋ ಆ ಸಂದರ್ಭಕ್ಕೆ ತಕ್ಕಂತೆ, ಈಗ ನಾವು ಒಂದು ಗದ್ದೆ ನಾಟಿ ಮಾಡ್ತೀವಿ, ಅಲ್ಲಿ ನಾಟಿ ಮಾಡ್ತಾ ಉಯ್ಯ ಹಾಡು ಹಾಡ್ಕೊಂಡು ಹಾಡ್ತೀವಿ. ಆಮೇಲೆ ಕೆಲವು ಫಂಕ್ಷನ್ಗಳಲ್ಲಿ ಸುಮ್ಮನೆ ಒಂದು ಖುಷಿ ಇರುತ್ತೆ, ಒಂದು 4 ಜನ ಸೇರಿರುತ್ತೆ, ಏನೋ ಒಂದು ಬರುತ್ತೆ, ಒಂದು 4 ಡಬ್ಬ ತೊಟ್ಕೊಂಡು ಅಲ್ಲೊಂದು ಹಾಡು ಬರುತ್ತೆ. ಈ ರೀತಿ ಇದು ಬೆಳೀತಾ ಇರೋದ್ರಿಂದ ಆ ಥರ ಕಲೆಗಳು ಸುಮಾರಿದೆ. ನೀವು ಹೇಳೋದಾಗೆ ಅದೆಲ್ಲವೂ ಮುಂದೆ ಬರಲಿಕ್ಕೆ ಈ ಒಂದು ಹಾಡು ಪ್ರೋತ್ಸಾಹ ಕೊಡ್ಬೋದು ಅಂತ. ಆಧುನಿಕತೆ ಮಧ್ಯದಲ್ಲಿ ಅದು ಮರೆಯಾಗಬಾರ್ದು, ಅದು ಮುನ್ನೆಲೆ ಬರಬೇಕು. ಅಂದ್ರೆ ನಾವು ಹಳೇ ಪ್ರಕಾರದಲ್ಲೇ ಬರಬೇಕು ಅಂತಲ್ಲ, ಈಗಿನ ನಮ್ಮ ಈ ಬದಲಾದ ಸಂಗೀತ ಪರಿಕರಗಳಿಂದ ಅದನ್ನು ಬಳಸ್ಕೊಂಡು ಆಸಕ್ತಿ ಏನಿದೆ ಅದಕ್ಕೆ ತಕ್ಕನಾಗಿ ನಾವು ಈಗ ಎಕ್ಸಾಂಪಲ್ ನೀವು ಈಗ ಮಾಡಿದ ಪೂಡೆ ಸಾಂಗ್, ಈ ಸಾಂಗ್ ಬಿಟ್ರಲ್ಲ, ಈಗ ನಿಮಗೆ ಸುಮಾರು ಕಾಂಪ್ಲಿಮೆಂಟ್ ಬಂದಿರುತ್ತೆ, ಅನೇಕ ಮಂದಿ ಫೋನ್ ಮಾಡಿ ಹೇಳಿರ್ತಾರೆ. ಫಸ್ಟ್ ಫೋನ್ ಕಾಲ್ ಯಾರಿಂದ ಬಂದಿದ್ದು ನಿಮಗೆ? ಅವ್ರು ಏನು ಕಾಂಪ್ಲಿಮೆಂಟ್ ಮಾಡೋದು ನಿಮಗೆ? ನಮ್ಮ ನೆರವಣ್ಣ ಉಮೇಶ, ನಮ್ಮ ಕಲಾವಿದರ ಸಂಘ ಇದೆಯಲ್ಲ, ಹಿರಿಯ ಕಲಾವಿದರು ಅವರು ನಮಗೆ ಸಪೋರ್ಟ್ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ ಹಾಡು ಅಂತ ಹೇಳಿ ಫೋನ್ ಮಾಡಿ ವಿಶ್ ಮಾಡಿ ಇದು ಮಾಡಿದ್ರು ಮೋಹನ್ ಸರ್ಗೆ, ಮತ್ತು ನಮಗೆ ಚೆನ್ನಾಗಿದೆ ಅಂತೇಳಿ ಈಗಲೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಮಗೆ. ನಮ್ಮದೊಂದು ಕಲಾವಿದರ ಸಂಘ ಅಂತ ಇದೆ, ಒಂದು ಗ್ರೂಪ್ ಇದೆ, ಮತ್ತು ಸ್ನೇಹದ ಕಡೆ ಅಂತ, ಈ ಕಲಾವಿದರೆಲ್ಲ ಸೇರ್ಕೊಂಡು ಮಾಡಿರೋಂಥ ಗ್ರೂಪ್. ಅದರಲ್ಲಿ ನನಗೆ ಸಾಲು ಮೆಸೇಜ್ಗಳು, ಒಳ್ಳೆ ಹಾಡು, ಈ ವರ್ಷದ ಹಿಟ್ ಸಾಂಗ್ ಇದು ಅಂತೇಳಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆಲ್ಲ ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳಬೇಕು ಅಷ್ಟೇ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೊಡಗಿಂದ ಹೊರಗಿನಿಂದ ಯಾರಾದರೂ ಕಾಲ್ ಮಾಡಿದ್ರ? ಯಾರಾದರೂ ಫೆಮಿಲಿಯರ್ ನೇಮ್ಗಳು ಅಂತ ಯಾರಾದರೂ? ರೀಸೆಂಟ್ ನಿನ್ನೆ ನಮ್ಮ ನರೇಂದ್ರ ಬಾಬು ಅಂತ MLA ಅವರು ಫೋನ್ ಮಾಡಿದ್ರು ನಿನ್ನೆ. ನೇಲ ನರೇಂದ್ರ ಬಾಬು ಅವರು ಕಲಾವಿದರು ಕೂಡ. ಅವ್ರು ಫೋನ್ ಮಾಡಿ ತುಂಬ ಚೆನ್ನಾಗಿದೆ, ಒಂದು 34 ನಿಮಿಷ ಮಾತಾಡಿದ್ದಾರೆ. ಇಲ್ಲ ನೀವು ಆ ಥರ ಮಾಡಿ, ಈ ಥರ ಮಾಡಿ, ಹಾಡಂತೂ ಸಖತ್ತಾಗಿದೆ, ನನಗೆ ಕೊಡಗು ಅಂದರೆ ತುಂಬ ಇಷ್ಟ, ಅಲ್ಲಿ ನೇಚರ್ ಅದನ್ನೆಲ್ಲ ನೀವು ಕರೆಕ್ಟಾಗಿ ತೋರಿಸಿದ್ದೀರಾ, ನನಗೆ ತುಂಬ ಇಷ್ಟ ಆಯಿತು, ಬನ್ನಿ ಬೆಂಗಳೂರಿಗೆ ಬಂದಾಗ ಮಾತಾಡೋಣ, ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ವರ್ಕ್ ಮಾಡೋಣ ಅಂತೇಳಿ ಒಂದು ಅರ್ಧ ಗಂಟೆ ಮಾತಾಡಿದ್ದಾರೆ. ಅವ್ರಿಗೆ ಕೇಳಿಸಿದ್ದು ನಮ್ಮ ರಶ್ಮಿ ಅಂತ, ನಮ್ಮ ಇಲ್ಲಿಯವರೇ, ಅವರು ಕೂಡ ರಾಜಕೀಯದಲ್ಲಿರೋ ಅವ್ರು ಕಳಿಸಿದಂತೆ ಅವರಿಗೆ. ಅವರು ಇಲ್ಲ ನಾನು ಅವ್ರ ಜೊತೆ ಮಾತಾಡಲೇಬೇಕು ಅಂತ ಹೇಳಿ ನನಗೆ ಇದು ಮಾಡಿರೋದು. ಹಾಗೆ ಕೆಲವು ಸಿನಿಮಾದ ಸಂಬಂಧಪಟ್ಟವರು ಅವರೆಲ್ಲ ಸ್ವಲ್ಪ ಸ್ಪ್ರೆಡ್ ಆಗ್ತಾ ಇದೆ, ಎಲ್ಲ ಫೋನ್ ಮಾಡಿ ಒಳ್ಳೆ ಸಾಂಗ್ ಕೊಟ್ಟಿದ್ದೀಯಾ ಬಿಡು ಅಂಥವರ ಪ್ರೋತ್ಸಾಹ ನಿಮಗೆ ಸಿಕ್ಕಿದ್ರೆ ಬಹುಶಃ ಮುಂದೆ ಒಳ್ಳೆ ಪ್ರಾಜೆಕ್ಟ್ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಇನ್ನೊಬ್ರು ಮುಖ್ಯ ವ್ಯಕ್ತಿ ನಮ್ಮನ್ನ ಕರೆಸಿದ್ದು ಅಂತ ಹೇಳಿದ್ರೆ, ಫೋನ್ ಮಾಡಿ ನಮ್ಮ DSP ಮಹೇಶ್ ಕುಮಾರ್ ಸರ್ ಅವರೇ ಫೋನ್ ಮಾಡಿಬಿಟ್ಟು, ಸಂಕೇತರ ಅರ್ಜೆಂಟಾಗಿ ಸ್ಟೇಷನ್ ಬಂದಿದ್ದ. ಅಯ್ಯೋ ಹೌದು, ನನ್ನ ಮನೇಲೆಲ್ಲ ಹೇಳಿ ಬಂದಿದ್ದು ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ, ಕರೆದಿದ್ದಾರೆ. ಮೋಸ್ಟ್ಲಿ ಸಾಂಗ್ ಇದಕ್ಕೆ ಇರ್ಬೋದು, ಮೋಸ್ಟ್ಲಿ ಅವ್ರಿಗೆ ಕಲೆ ಹಾಡಿನ ಬಗ್ಗೆ ಎಲ್ಲ ಭಾರಿ ಇಂಟ್ರೆಸ್ಟ್ ಅವ್ರು, ಯಾಕಂದರೆ ಇವರು ಕಾರ್ಯಕ್ರಮ ಮಾಡಿದಾಗಲೂ ಬಂದು ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು. ಸೊ ಆಯಿತು. ಮತ್ತು ನಮ್ಮ ಸಿನಿಮಾ ನಾವು ಕರೆದಿದ್ದೀವಿ ಅವ್ರನ್ನ, ಸಿನಿಮಾ ನೋಡಲಿಕ್ಕೆ ಶೋಗೆ ಬನ್ನಿ ಅಂತೇಳಿ ಕರೆದಿದ್ದೀವಿ. ಬಂದು ಅವ್ರು ಹೋದರು, ಫಿಲಮ್ ನೋಡ್ಲಿಕ್ಕೆ ಆಗಲಿಲ್ಲ ಅವ್ರಿಗೆ. ಬಟ್ ಅವ್ರಿಗೆ ಅದು ಬೇಜಾರಿದೆ, ಅವರಿಗೆ ಸಿನಿಮಾ ನೋಡೋಕ್ಕಾಗಿಲ್ಲ ನನಗೆ, ಯಾಕೆಂದ್ರೆ ತುಂಬ ಕಡೆಯಿಂದ ಅವ್ರಿಗೆ ಮೆಸೇಜ್ ಬರ್ತಿದೆ ಅಂತ, ಒಳ್ಳೆ ಸಿನಿಮಾ ಅದು ಅಂತ ಬರ್ತಾ ಇದೆಯಲ್ಲ. ಅವ್ರು ಅದು ನಮ್ಮ ಡ್ಯಾನ್ಸ್ ಮಾಸ್ಟರ್ ಅವ್ರ ಜೊತೆ ಹೇಳ್ತಾ ಇರ್ತಾರೆ, ಸಿನಿಮಾ ನನಗೆ ಒಂದು ಹಿಂಗಾದ್ರೂ ಮಾಡಿ ತೋರಿಸ್ತೀರಾ ಅಂತ. ಸೊ ಈ ಥರ. ಬಟ್ ಆದರೂ ಫೋನ್ ಮಾಡಿ ಕರೆದ್ರು, ಬನ್ನಿ ನೀವು ಅಂತ ಹೇಳಿ. ಹೋದ ತಕ್ಷಣ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ ನಮಗೆ ತುಂಬ ಒಂದು 10 ನಿಮಿಷ 20 ನಿಮಿಷ ಮಾತಾಡಿದ್ವಿ. ಕೆಲವೊಂದು ವಿಷಯಗಳನ್ನ ಅವರು ಮಾತಾಡಿದ್ರು, ಈ ಥರ ಕೆಲವೊಂದು ಇದೇ ಸಮುದಾಯದ ಬಗ್ಗೆ ಅಲ್ಲಿ ಆಗ್ತಿರೋವಂಥ ಕೆಲವೊಂದು ವಿಷಯಗಳನ್ನ ಅವರು ಹೇಳಿದ್ರು. ನೋಡಿ ಈ ಥರ ವಿಷಯಗಳಿದ್ದಾವೆ, ಇದೆಲ್ಲ ನಾವು ಮಾತಾಡಬೇಕು, ನಿಮ್ಮ ಮೂಲಕ ಹೇಳಿದ್ರೆ ಅದು ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ. ಒಂದಷ್ಟು ವಿಷಯಗಳು, ಈಗ ಒಂದು ಸಣ್ಣ ಮಕ್ಕಳ ಬಗ್ಗೆ ಅತ್ಯಾಚಾರ ಆಗ್ತಿರೋದ್ರ ಬಗ್ಗೆ, ಅದ್ರ ಬಗ್ಗೆ ನೀವು ಇದು ಮಾಡಿ, ಅದು ತುಂಬ ಅದ್ರ ಬಗ್ಗೆ ಅವ್ರಿಗೆ ಎಜುಕೇಷನ್ನೇ ಇಲ್ಲ, ಅದು ತಪ್ಪು ಅನ್ನೋದೇ ಗೊತ್ತಿಲ್ಲ, ಆ ಥರದನ್ನೆಲ್ಲ ನೀವು ಮಾಡಿ ಸಮಾಜಕ್ಕೆ ಹೇಳಬೇಕು ಅಂತ ಹೇಳಿ ಒಂದಷ್ಟು. ಮತ್ತು ಸಾಮಾಜಿಕ ಕಳಕಳಿ ಇರುವಂಥ ವ್ಯಕ್ತಿ ಅವರು. ಹೌದು, ಅವ್ರಿಗೆ ಆ್ಯಕ್ಚುಲಿ ನಮ್ಮ ಕರೆಸಿ ಇದು ಮಾಡಬೇಕಂತ ಅವಶ್ಯಕತೆನೇ ಇಲ್ಲ. ಬಟ್ ಆದರೂ ಅವ್ರು ಕರೆಸಿ ಬನ್ನಿ ಅಂತ ಹೇಳಿ ನಮ್ಮ ಚೆನ್ನಾಗಿ ಮಾತಾಡಿಸಿ ಕಾಫಿ ಕೊಡಿಸಿ ತುಂಬ ಇದು ಮಾಡಿದ್ರು. ಸ್ಟೇಷನ್ಗೆ ಹೋಗ್ತಿದ್ದಂಗೆ ಪೊಲೀಸವರೆಲ್ಲ ಹಾಡು ಸೂಪರ್ ಅಂತ, ಯಾರು ಥರ ಗೊತ್ತಿಲ್ಲ ನಮಗೆ, ನೀವು ಅವರು ಸೂಪರ್ ಅಂತ ಜೋರಾಗಿ ಮಾತಾಡೋಂಗೂ ಇಲ್ಲ ಅವರು. ನಾವು ಖುಷಿ ತೇಲಾಡ್ತಾ ಇದ್ದೀವಿ, ಓಕೆ ಅಂತೇಳಿ ಹಂಗೆ ಮಾತಾಡಿ ಕಳಿಸಿದ್ರು. ಏನಿದ್ರೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಅವ್ರು ಹಂಗೆ ಪ್ರೋತ್ಸಾಹ ಕೊಟ್ಟರು. ಅದೊಂದು ಆ್ಯಕ್ಚುಲಿ ಇದೊಂದು ತುಂಬ ಜನ ಇಲ್ಲಿಯ ಕೊಡವರು ತುಂಬ ಜನ ಮಾಡಿ ಫೋನ್ ತಂದೆಯಿಂದ ನಂಬರ್ ಇಸ್ಕೊಂಡು, ಒಬ್ಬರು
ಈ ಥರ ಒಂದು ಅಂದರೆ ಯಾರೋ ಕುರುಬರು ಯಾರೋ ಗೊತ್ತೆ ನಮ್ಮ ತಂದೆಗೆ ಬಂದ್ಬಿಟ್ಟು ಏನಿಲ್ಲ ಹಾಡು ಚಂದ ಉಂಟು ನಮ್ಮ ತಂದೆಗೆ ಹೇಳಿದ್ದು, ನಮ್ಮ ತಂದೆಗೆ ಅದೇ ಖುಷಿ, ಹಾಡು ಸೂಪರ್ ನಲ್ಲದು ಆ ಕಡೆ ಏನೋ ಅಲ್ಲ ಚಾಯ್ ತಿಕ್ಕೊಡು ಹಿಂಗಲ್ಲ ಸೂಪರ್ ಅಂತ ಇಷ್ಟೇ. ಸೊ ಹಾಗೆ ಖುಷಿಯಾಗಿರುತ್ತೆ ನಮ್ಮ ಹಾಡುಗಳನ್ನ ಒಂದು ಸಾಂಗ್ ಮಾಡಿ ಜನ ಎಂಜಾಯ್ ಮಾಡ್ತಾರೆ. ಅದೇ ಮತ್ತೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸ್ಕೂಲ್ ಬಸ್ಸಲ್ಲಿ ಹಾಡು ಅದೊಂದು ವಿಡಿಯೋ ಕಳಿಸ್ತಾರೆ, ಅದು ಆ ಥರ. ಮತ್ತೆ ತುಂಬಾ ಜನ ಸಣ್ಣ ಮಗು ನಿನ್ನೆ ವರ್ಷ ಇರ್ಬೋದು ಮಕ್ಕಳು ಮಗು ಈ ಹಾಡನ್ನ ಕೇಳ್ಕೊಂಡು ವಿಡಿಯೋ ಮಾಡಿ ಆ ಮೊಬೈಲ್ ಹಿಡ್ಕೊಂಡು ಕಿತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದೆ. ಆ ಮಗುಗೆ ಏನು ಬರುತ್ತೆ ಆ ಡ್ಯಾನ್ಸ್ ಮಾಡ್ತಾ ಇದೆ ಮಗು. ಆಮೇಲೆ ಇನ್ನೊಂದು ತಂದೆ ಮಗಳು ಒಂದು ಸಣ್ಣ ಒಂದು ಅದೆಲ್ಲ ವೈರಲ್ ಆಗ್ತಾನೆ ಇದೆ ಎಲ್ಲ. ಇದಕ್ಕಿಂತ ಒಂದು ವಿಶೇಷ ಅನ್ಸಿದೆ, ಮಾತಾಡ್ಬೋದಲ್ಲ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಮ್ಮ ಈ ಸಾಂಗ್ ರಿಲೀಸ್ ಆಗಿ ಒಂದು 2-3 ದಿನ ಆದಮೇಲೆ ಆಶಾ ಅಂತ ಒಬ್ಬರು ಕಾನಡ್ಕ ಫ್ಯಾಮಿಲಿ ಅವರು ಮರಗೋಡ್ ಅವರು ಫೋನ್ ಮಾಡಿ ವಿಶ್ ಮಾಡಿ, ಇದು ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು, ನಾನೊಂದು 50 ಸಲ ನೋಡ್ಬಿಟ್ಟಿದ್ದೀನಿ, ಅಷ್ಟು ಮಕ್ಕಳೆಲ್ಲ ಬಂದು ಕೇಳೋದಂತೆ, ಏನು ಅದೇ ಕೇಳ್ತಾ ಇದ್ದೀರಾ ಅಂತ. ಆದರೂ ಅವರು ಕೇಳ್ತಾನೆ ಇದ್ದಾರೆ. ಅದಾಗಿ ನೆಕ್ಸ್ಟ್ ಡೇ ಅವರಿಗೆ ನನಗೊಂದು 4-5 ಫೋಟೋ ಕಳಿಸ್ಕೊಟ್ರು ಅವರು. ನೋಡಿದ್ರೆ ಅದು ಬೇರೆಯವ್ರ ಸ್ಟೇಟಸಿಂದ ತೆಗ್ದಿರೋ ಸ್ಕ್ರೀನ್ ಶಾಟ್ ಅದು. ನೋಡಿದ್ರೆ ಅದರಲ್ಲಿ ಇದು ಸೀಮಂತ ಮಾಡ್ತಾ ಇದ್ದಾರೆ. ಸೀಮಂತದ ಫೋಟೋನ ಇವ್ರು ಸ್ಟೇಟಸ್ ಕಳಿಸಿದ್ದು. ಆ ಸೀಮಂತ ಹಿಂದ್ಗಡೆ ಟಿವಿಲಿ ನಮ್ಮ ಹಾಡು ಓಡ್ತಾ ಇದೆ. ಯಾರು ಸೀಮಂತ? ಅದು ಬೆಂಗಳೂರಲ್ಲಿ ನಡೀತಾರ ಸೀಮಂತ, ಬೆಂಗಳೂರು ನಡೀತಾ ಇದೆ. ಅವ್ರು ಮರಗೋಡ, ಇವ್ರು ಕೇಳಿದ್ದಾರೆ, ಮರಗೋಡ ಅಂತ ಅವ್ರು ಆ ಫ್ಯಾಮಿಲಿ ಮರಗೋಡ ಅವರೇ ಇವ್ರು ಕೇಳಿದ್ದಾರೆ ಇಮಿಡಿಯೇಟ್ ಆಗಿ, ಅಲ್ಲ ಸೀಮಂತ ನಡೀಬೇಕಾದ್ರೆ ಅದರದೇ ಒಂದು ಸಾಂಗ್ಗಳು ಇರ್ತಾವಲ್ಲ, ಏನು ಭಕ್ತಿ ಶೋಭನ ಪದ ಏನೋ ಒಂದು ಆ ಥರ ಇದೆಯಲ್ಲ, ಅದು ಬಿಟ್ಟು ಇದನ್ನೇ ಯಾಕೆ ಹಾಕಿದ್ದೀರ ಅಂತ ಕೇಳಿದಾರೆ ಕ್ಯೂರಿಯಾಸಿಟಿ. ಅವ್ರು ಒಂದೇ ಮಾತಾಡಿದೆ, ಇದು ಬಸರಿ ಬಯಕೆ ಅಂತ, ಅದನ್ನ ಹಾಕಿದ್ದೀವಿ ನಾವು ಮಾಡೋಂಗಿಲ್ಲ ಅಂತ. ಸೊ ಇಡೀ ಸೀಮಂತ ಫುಲ್ ಅದೇ ಹಾಡು ಹಾಕಿದಾರಂತೆ. ಆಮೇಲೆ ಅದ್ರ ವಿಡಿಯೋ ಎಲ್ಲ ಕಳಿಸ್ಕೊಟ್ರು ನಮಗೆ. ಸೊ ಅದಕ್ಕಿಂತ ಹೌದೌದು. ಸೊ ಅವ್ರ ಮನಸ್ಸು ನಮ್ಮ ಹಾಡು ಗೆದ್ದಿದೆ ಅಂದರೆ ಸಾಕು, ಇದಕ್ಕಿಂತ ದೊಡ್ಡದು ಏನಿದೆ. ತುಂಬ ಖುಷಿ ಆಗುತ್ತೆ. ಅದಕ್ಕೆ ನಾನು ಆ ವಿಡಿಯೋ ತೆಗೆದು ಸ್ಟೇಟಸ್ ಹಾಕೋಬೇಕು. ಇದೆಲ್ಲ ನಮ್ಗೆ ಲೈಫ್ ಟೈಮ್ ಇದು, ಯಾಕಂದರೆ ಈ ಥರ ಹಾಡು ನಮಗೆ ಮತ್ತೆ ಸಿಗುತ್ತೆ ಅಂದರೆ ಯಾವ ಗ್ಯಾರಂಟಿ ಇಲ್ಲ. ಸೊ ನಮಗೆ ಈ ಥರ ಆ ಒಂದು ಹಾಡು ಆ ಒಂದು ಬಂದು ನಮಗೆ ಗ್ಯಾರಂಟಿ ಇಲ್ಲ. ಮುಂಗಾರು ಮಳೆ ಥರ ಮತ್ತೆ ಇನ್ನೊಂದು ಮುಂಗಾರು ಮಳೆ ಬರಲ್ಲ. ಈ ನಮ್ಮ ಅದೃಷ್ಟಕ್ಕೆ ನಮಗೆ ದೇವರು ಇದು ಕೊಟ್ಟಿದ್ದಾರೆ, ನೋಡಿ ಇದು ತಗೋ ನೀವು ಮಾಡಿ ಅಂತ ಹೇಳಿ ನಾವೆಲ್ಲ ಪ್ರಯತ್ನ ಪಟ್ಟಿದ್ದಕ್ಕೆ ಸಿಕ್ಕಿದೆ, ಎಂಜಾಯ್ ಮಾಡಿ ಅದನ್ನು ನಾವು ಈಗಲೇ ಖುಷಿ ಪಟ್ಕೊಂಡ್ಬಿಡ್ಬೇಕು. ಅದು ಸೊ ಹಾಗಾಗಿ ಅದೊಂದು ಒಳ್ಳೆಯ ಒಂದಷ್ಟು ವಿಷಯ. ಪ್ರಯತ್ನ ತುಂಬ ಟೈಮಿಂದ ಪ್ರಯತ್ನ ಇದರಿಂದ ಈ ಒಂದು ಆ ಒಂದು ಔಟ್ ಸಿಗ್ಲಿಕ್ಕಾಯ್ತು ಯಾವ ಹಾಡಲ್ಲಿ. ಇಲ್ಲ ಅಂತ ಹೇಳಿದ್ರೆ ಇವರು ಹೆಚ್ಚಿಗೆ ಒಂದು 8 ತಿಂಗಳಿಂದ ಕೂತಿದ್ದಾರೆ ಅದ್ರ ಬಗ್ಗೆ, ಕಳಿಸ್ತಾನೆ ಇದ್ದಾರೆ, ಹಿಂಗಿದಾಗಿದೆ ಹಿಂಗಾಗ್ತದೆ ಅಂತ. ಕೊನೆಗೆ ಫೈನಲಿ ಮೊನ್ನೆ ಹೇಳಿದ್ರು, ಸರ್ ಫೈನಲ್ ಆಯಿತು, ಇದನ್ನ ಇನ್ನೂ ಏನು ಮಾಡೋಕೆ ಹೋಗಿಲ್ಲ, ಸಾಕು. ಇಲ್ಲ ಮ್ಯಾಕ್ಸಿಮಮ್ 99% ಓಕೆ. ಅದು ಒಂದು 2-3 ಅವರ್ ಆಗಲೇ ಹೇಳಿದಾಗ ಒಂದು 2 ಅಕ್ಷರಗಳು ಮಾತ್ರ ಸ್ವಲ್ಪ, ಅದು ಬಿಟ್ಟರೆ ಬೇರೆ ಎಲ್ಲವೂ ಚೆನ್ನಾಗಿ ಬಂದಿದೆ. ನಂದೊಂದು ಸಣ್ಣದ್ರಿಂದ ಅಭ್ಯಾಸ ಇದೆ, ಎಕ್ಸಾಮ್ ಬರೆಯೋರ್ಗು ಮಾತ್ರ ತಲೆ ಕೆಡಿಸ್ಕೊಳ್ಳಿ, ಎಕ್ಸಾಮ್ ಬರೆದ ಮೇಲೆ ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅದು ಬಂದರೆ ಬರ್ತದೆ, ಬಿಟ್ಟರೆ ಅದು ಏನಾದರೂ ಆಗಲಿ ಅದ್ರ ಅಯ್ಯೋ ನಾನು ಅದು ಬರ್ದಿಲ್ಲ, ಕ್ವಶನ್ ಅದಕ್ಕೆ ಬರ್ದಿಲ್ಲ, ಇದಕ್ಕೆ ತಲೆನೇ ಕೆಡಿಸ್ಕೊಳ್ಳೋ, ಬರ್ದಾಯ್ತಲ್ಲ ಅಷ್ಟೇ ಅಂತೇಳಿ. ಸೊ ಹಂಗೆ ಜನ ಬಿಟ್ಟಾಗಿದೆ ಅಲ್ಲ, ಇನ್ನು ಅವರು ಇದು ಮಾಡ್ಕೋತಾರೆ. ಸರಿ, ಅದೇ ಅದಕ್ಕೆ ಆಗಲೇ ಹೇಳಿದಾಗ ನಾವು ಒಂದು 2,000-5,000 ವ್ಯೂ ಬಂದರೆ ಸಾಕು ಅಂತ ಹೇಳುವಂಥ ಒಂದು ಮಾನಸಿಕತೆ ಇದ್ದಾಗ ನಮಗೆ ಅದೊಂದು ಇದು ನಿಜವಾಗ್ಲೂ ನಮಗೆ ಒಂದು ಖುಷಿ ಕೊಡುವಂಥ ವಿಚಾರ. ಒಂದು ವಿಚಾರ ನಾನು ಹೇಳಬೇಕು, ಈ ಸಾಂಗ್ ಅನ್ನು ನೋಡಿದ ನಂತರ ಅನೇಕರು ಅಂದ್ಕೊಂಡಿರ್ತಾರೆ ಇದನ್ನೆಲ್ಲೋ ಮೈಸೂರಲ್ಲಿ ಮಾಡಿರ್ತಾರೆ ಅಥವಾ ಬೆಂಗಳೂರು ಮಾಡಿರ್ತಾರೆ, ಹೊರಗೆ ಯಾವುದೋ ಸ್ಟುಡಿಯೋದಲ್ಲಿ ಮಾಡಿರ್ತಾರೆ ಅನ್ನೋಂಥ ಯೋಚನೆ ಬಂದಿರ್ಬೋದು. ಬಟ್ ಅದು ಆಗಿರೋದು ಎಲ್ಲೂ ಅಲ್ಲ, ನಮ್ಮ ಕೊಡಗಿನಲ್ಲಿ, ನಮ್ಮ ವಿರಾಜಪೇಟೆಯಲ್ಲಿ, ಅದು TD ಮೋಹನ್ ಅವರ ಸ್ಟುಡಿಯೋದಲ್ಲಿ. ಬಹುಶಃ ನಿಮ್ಗೂ ಕೂಡ ಒಂದು 10 ವರ್ಷ ಆಯ್ತಲ್ಲ? 10 ವರ್ಷ ಆಯ್ತು. 2016ರಿಂದ ಇವತ್ತು 26 10ನೇ ವರ್ಷದಲ್ಲಿ ಇದಾರೆ ಅವರು. ಈ 10 ವರ್ಷದ ಜರ್ನಿಲಿ ಒಂದು ದೊಡ್ಡ ಸೆಲೆಬ್ರೇಷನ್ ಸಾಂಗ್ ಆಗಿ ನಿಮಗೆ ಸಿಕ್ಕಿದೆ. ಖಂಡಿತ ಅವ್ರು ಅವಾಗಲೇ 10 ವರ್ಷ ಮುಂಚೆ ಹೌದು, ಆ ಕಾಲದಲ್ಲಿ ಇನ್ವೆಸ್ಟ್ ಮಾಡಿ ಒಂದು ಸ್ಟುಡಿಯೋನ, ಸ್ಪೆಷಲಿ ರೆಕಾರ್ಡಿಂಗ್ ಸ್ಟುಡಿಯೋ ನಮಗೋಸ್ಕರನೇ ಮಾಡ್ಕೊಂಡು ಅವ್ರಿಗಾಗಿ ಮಾಡ್ಕೊಂಡಿದ್ದೀವಿ. ಆ ಸಾಫ್ಟ್ವೇರ್ ಪ್ಲಗ್ಇನ್ಗಳಿದೆಯಲ್ಲ ಅದೇ ಲಕ್ಷಾಂತರ ರೂಪಾಯಿ ಅದಕ್ಕೆ. ಅದು ಕೀಬೋರ್ಡ್ಗಳು ಅದು ಇದೆಲ್ಲ ಅಷ್ಟು ಟೆಕ್ನಾಲಜಿ ಎಲ್ಲ ತಂದಿಟ್ಕೊಂಡು, ನಾನು ದೊಡ್ಡ ಬೆಂಗಳೂರಲ್ಲಿ ನಾನು ಬೇರೆ ಸಿನಿಮಾ ಎಲ್ಲ ನೋಡಿದ್ದೀನಿ, ಸಿನಿಮಾ ವರ್ಕ್ ಮಾಡಿ ನಾನು ಸೌಂಡ್ ಇಂಜಿನಿಯರ್ ಕೆಲಸ ಮಾಡಿದ್ದೀನಿ, ಅಲ್ಲೇ ಆ ಥರ ಪ್ಲಗ್ಇನ್ಗಳು ನೋಡಿಲ್ಲ, ಇವ್ರ ಹತ್ರ ಇತ್ತದು. ಸೊ ಅದು ಮೇನ್ ಇದು ಮಾಡಿದ್ದಾರೆ. ಅದಕ್ಕೊಂದು ಕರೆಕ್ಟ್ ಇದು ಸಿಕ್ಕಿದೆ, ಒಳ್ಳೆ ಮೈಕ್, 1-1.5 ಲಕ್ಷದ ಮೈಕ್ ಇಟ್ಕೊಂಡಿದ್ದಾರೆ. ಅದು ಇಟ್ಕೊಂಡ್ಬಿಟ್ಟು ಇವರು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇರ್ತಾರೆ ಸಣ್ಣದಾಗಿ. ಈ ಮೈಕ್ನ ಇದಕ್ಕೆ ಯೂಟ್ಯೂಬ್ ಹಾಕಿದ್ರೆ ಅಂತ ನಾನು, ಯಾಕಂದರೆ ನಾವು 15,000 ರೂಪಾಯಿ ಮೈಕಲ್ಲಿ 15-20 ಸಾವಿರ ರೂಪಾಯಲ್ಲಿ ಇಟ್ಟಾಗಿರೋ ಸಿನಿಮಾ ಮಾಡಿದ್ದೀನಿ ನಾನು, ಹೆಸರು ಹೇಳಕ್ಕೆ ಹೋಗಲ್ಲ. ತುಂಬ ಕಷ್ಟಪಟ್ಟು ಹೆಡ್ಫೋನ್ ಹಾಕ್ಕೊಂಡು
ಅಂದರೆ ಮಾತಾಡಿದ್ರೆ ವಾಯ್ಸ್ ಬರುತ್ತೆ, ಹೆಡ್ಫೋನ್ ಹಾಕೊಂಡು ಬೆಳಿಗ್ಗೆ ಸಂಜೆವರೆಗೂ ಇದು ಮಾಡಿ ಕಷ್ಟಪಟ್ಟು ಅದು ಸೂಪರ್ ಹಿಟ್, ಅದರಲ್ಲಿ ಇದು ಮಾಡಕ್ಕೆ ಬರಲ್ಲ. ಅಷ್ಟೆಲ್ಲ ಇಟ್ಕೊಂಡು ಯೂಟ್ಯೂಬ್ಗೆ ವಿಡಿಯೋ ಆಗ್ತಾ ಇದ್ದು. ಹಾಂ, ಇವರು ಇಟ್ಕೊಂಡು ಮೈಕ್ ಇಟ್ಕೊಂಡು ಆಡ್ತಾ ಇದ್ದಾರೆ. ಹವ್ಯಾಸ, ಒಂದು ಕ್ರೇಜ್ ಅದು. ಕ್ರೇಜ್ ಅದು. ಸಿಸ್ಟಮ್ ನೋಡಿದ್ರೆ ಲಕ್ಷಾಂತರ ರೂಪಾಯಿ ಇದು ಎಲ್ಲ ಏನಿದೆ. ಬನ್ನಿ, ನಮಗೆ ಬೆಂಗಳೂರಲ್ಲಿ, ನಾನು ಬೆಂಗಳೂರು ಕೆಲಸ ಮಾಡ್ತಿದ್ದೆ, ಇವರು ನೀವು ಬನ್ನಿ ಸಂಕೇತ ಅವ್ರಂತೆ, ನಾನು ಏನು ಇಟ್ಕೊಂಡು ರೂಮಲ್ಲಿ ಇಟ್ಕೊಂಡಿರ್ತಾರೆ ಅಂತ ನೋಡಿದ್ರೆ ಅದು ಪ್ರಪಂಚ ಬೇರೆನೇ ಜಾಗಕ್ಕೆ ಹೋದಂಗಿದೆ ಇವ್ರ ಸ್ಟುಡಿಯೋ. ಆ ಥರ ಅಕೋಸ್ಟಿಕ್ ಎಲ್ಲ ಮಾಡಿ ಎಲ್ಲ ನೀಟಾಗಿ ಅಯ್ಯೋಯ್ಯೋ ಅಂತೇಳಿ ನನಗೆ ನಾನು ಬೆಂಗಳೂರು ಬಿಟ್ಟು ಬರೋದಕ್ಕೆ ಇವರು ಒಂದು ರೀಸನ್ನು. ಓಕೆ, ಇಲ್ಲಿ ಆರಾಮಾಗಿ ಮಾಡ್ಬೋದು ಅಂತ ಹೇಳಿ ನನಗೆ. ಅಂದರೆ ಎಡಿಟಿಂಗ್ ಇಲ್ಲ ಅಂದರೆ ಸೌಂಡ್ ಇಂಜಿನಿಯರ್ ಕೆಲಸ ಬರ್ತಿತ್ತಲ್ಲ, ಏನೋ ಒಂದು ಮಾಡ್ಬೋದು ಅಂತೇಳಿ ಹಂಗೆ ಹುಷಾರ ಅಂತ ಒಂದು ಸಿನಿಮಾ, ಕಲಾಕೆರೆ ಮಾದೇವಿ ಅಂತ ಕೊಡೋ ಸಿನಿಮಾಗಳು ಮಾಡಿದ್ವಿ. ಸೊ ಅದನ್ನು ಅದೇ ಹಂಗೆ ಮಾಡಿಕೊಂಡು ನನಗೆ ಕೆಲವು ವರ್ಷ ಹಿಂದೆ ಯಾರೋ ಹೇಳಿದ್ರು, ವಿರಾಜಪೇಟೆಯಲ್ಲಿ ಹಿಂಗೊಂದು ಸ್ಟುಡಿಯೋ ಇದೆ, ಬಹಳ ಅದ್ಭುತವಾಗಿ ಮಾಡಿದ್ದಾರೆ, ಬಟ್ ಯಾರಿಗೂ ಕೂಡ ಅದು ಗೊತ್ತಿಲ್ಲ, ಅವರೇ ಯೂಸ್ ಮಾಡ್ಕೊಳ್ತಾರೆ, ಅಲ್ಲಿಗೆ ಇರ್ತಾರೆ, ಹೊರ ಜಗತ್ತಿಗೆ ಗೊತ್ತಿಲ್ಲ, ಒಮ್ಮೆ ಹೋಗಿ ಬರುವ ಅಂತ. ಅದಾದ ನಂತರ ಯಾರು ಹೇಳಿದ ನೆನಪಾಗ್ತಾ ಇಲ್ಲ. ನಾನು ಹೋಗ್ಬೇಕು, ನನಗೆ ಇಂಥದ್ರಲ್ಲಿ ಇಂಟ್ರೆಸ್ಟ್, ಈ ಸ್ಟುಡಿಯೋ ಅಂತ ಇದ್ರಲ್ಲ ಆಸಕ್ತಿ ಇದೆ, ನೋಡ್ಬೇಕು, ಕನಿಷ್ಠ ಏನಿಲ್ಲ ನೋಡಕ್ಕಾದ್ರೂ ಹೋಗ್ಬೇಕು ಅನ್ನೋ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇದುವರೆಗೂ ಆಗ್ಲಿಲ್ಲ. ನೋಡುವ ಈ ವಿಡಿಯೋ ನಂತರದಲ್ಲಾದ್ರೂ ನಿಮ್ಮಲ್ಲಿಗೆ ಬರ್ಲಿಕ್ಕೆ ಆಗುತ್ತಾ ಅಂತ, ಅದನ್ನ ನಿಮಗೂ ಕೂಡ ತೋರಿಸ್ತೇನೆ ನಾನು. ಯಾಕಂದ್ರೆ ಹೊರ ಜಗತ್ತಿಗೆ ಗೊತ್ತಾಗ್ಲಿ, ಇಂಥ ಕಲಾವಿದರಿದ್ದಾರೆ, ಇಂಥ ಒಂದು ಅವಕಾಶ ನಮ್ಮ ಕೊಡಗಿನಲ್ಲಿ ಇದೆ, ನಮ್ಮ ವಿರಾಜಪೇಟೆಯಲ್ಲಿ ಇದೆ, ಹೊರಗಿನವ್ರು ಬಳಸ್ಕೊಳ್ಬೋದಾ ಸರ್? ಖಂಡಿತ ಸರ್. ಅವರ ನಮ್ಮ ಒಂದು ನನ್ನ ಫ್ರೀ ಟೈಮಲ್ಲಿ ಅವ್ರು ಕಾಲ್ ಮಾಡಿದ್ರೆ ಖಂಡಿತ ಅವರಿಗೆ ನಾನು ಅದನ್ನು ಅನುಕೂಲ ಮಾಡಿ ಕೊಡ್ತಾ ಇದ್ದೀನಿ. ಬರ್ತಾರೆ, ಈಗ ವಾರದಲ್ಲಿ 1 ದಿನ 2 ದಿನ, ತಿಂಗಳಲ್ಲಿ ಒಂದು 5 ಜನ ಬರ್ತಾರೆ. ಸಂಜೆ 5 ಗಂಟೆ ಮೇಲೆ ನನ್ನ ಡ್ಯೂಟಿ ಮುಗಿದ ನಂತರ ನಾನು ಅಲ್ಲಿ ಕೂತ್ಕೊಳ್ತೀನಿ. ಸೊ ಬರ್ತಾರೆ, ಇಷ್ಟ ಇರೋರು ಬರ್ತಾರೆ. ಅಂದರೆ ನಾನು ಇದನ್ನು ಎಲ್ಲೂ ಏನು ಹೇಳೋದು, ಅದು ಬಾಯಿ ಮಾತಿಂದ, ಇದು ಅದೊಂಥರ ಜನಪದ ಥರನೇ ಆಗಿದೆ ಈಗ. ಯಾಕೆಂದರೆ ಬಾಯಿ ಮಾತಿಂದ ಹೋಗಿ ಯಾರು ಗೊತ್ತಿದೆ ಅವರಿಗೆ ಅವಶ್ಯಕತೆ ಇರೋರು ಬರ್ತಾರೆ. ಯಾಕೆಂದರೆ ಇದೊಂದು ಯಾರಿಗೆ ಇದರಲ್ಲಿ ಆಸಕ್ತಿ ಇದ್ದರೆ ಅಂಥವ್ರಿಗೆ ಮಾತ್ರ ನಾವು ಇದನ್ನು ಪ್ರಮೋಟ್ ಮಾಡಬೇಕಾಗ್ತದೆ. ಸುಮ್ಮನೆ ಇದನ್ನು ಹೇಳೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಪ್ರೀತಿಯಿಂದ ಈಗ ಕೊಡುವ ಫಿಲ್ಮ್ ಇವರು ಹೇಳಿದಾಗೆ ಹುಷಾರಾಗಲಿ, ಕಲಾಕೆರೆ ಮಾದೇವಿ ಆಗಲಿ, ಆಮೇಲೆ ತಗರ್ದಿ ಇದು ಒಂದು ಶಾರ್ಟ್ ಮೂವಿ ಆಗಲಿ, ಆಮೇಲೆ ಕಾಲತ್ರ ಕಳಿ ಆಗಲಿ, ಇದೆಲ್ಲವೂ ನಮ್ಮಲ್ಲಿ ಬಂದು ಪಾರ್ಟ್ ಟೈಮಲ್ಲಿ ಬಂದು ಅವರೆಲ್ಲ ಅದೇ ವೋಕಲ್ ಡಬ್ಬಿ ಮಾಡ್ಕೊಂಡು ಹೋಗಿದ್ದಾರೆ. ವೋಕಲ್ ಪಾರ್ಟ್ ಟೈಮಲ್ಲಿ ನಮ್ಮ ಇವತ್ತಿನ ಈ ವಾಂಟೆಡ್ ಬಾಲ ಫಿಲ್ಮ್ ಏನಿದೆ ಅದು ಪೂರ್ತಿ ಕಂಪ್ಲೀಟ್ ಡಬ್ಬಿಂಗ್, ಮ್ಯೂಸಿಕ್, ಸಾಂಗ್ ಎಲ್ಲ ಮಾಡಿಕೊಂಡು ಒಂದು ಫಿಲ್ಮ್ಗೆ ಏನು ಬೇಕು ಅದನ್ನು ಎಲ್ಲವೂ ಮಾಡುವಂಥದ್ದು ನಮ್ಮಲ್ಲಿ ಇದೆ. ಸೊ ಅದನ್ನು ನಾವು ಕಲಾವಿದರಾಗಿ ಎಲ್ಲೂ ಕೂಡ ಅದನ್ನು ಬಾಗಿಲು ತೆರೆದು ತೋರಿಸ್ಕೊಳ್ಳಿಲ್ಲ. ಅಲ್ಲ, ಇಲ್ಲ ಅಂದ್ರೆ ನೋಡಿ, ಇಲ್ಲಿ ಈಗ ಸ್ಟುಡಿಯೋ ಇಲ್ಲ ಅಂತ ಹೇಳ್ಕೊಳ್ಳಿ, ನಾವು ಮೈಸೂರು ಬೆಂಗಳೂರು ಹೋಗ್ಬೇಕು, ಹೋಗಿ ಸ್ಟುಡಿಯೋ ಚಾರ್ಜ್ಗಳು ಹೆಂಗಿರ್ತದೆ, ಆಮೇಲೆ ಸ್ಟೇ ನಾವು ಉಳ್ಕೋಬೇಕಲ್ಲಿ, ಗಂಟೆ ಲೆಕ್ಕದಲ್ಲಿ ಕೊಡ್ಬೇಕು, ಗಂಟೆ ಲೆಕ್ಕದಲ್ಲಿ ಕೊಡಬೇಕು, ಪ್ಲಸ್ ಸ್ಟೇ, ಫುಡ್ ಗಿಡ್ ಅಂತ ಹೇಳಿದಾಗ ನಾವು ಒಂದು ಸಿನಿಮಾ ಈಗ ನಮ್ದೊಂದು ಎಷ್ಟು ಒಂದು ವಾರ 2 ವಾರ ಡಬ್ಬಿಂಗ್ ಮಾಡಿದ್ವಿ ಸರ್. ಒಂದು 60 ಅಷ್ಟೇ, ಒಂದು ವಾರ ಅನ್ಕೊಳ್ಳಿ, ಒಂದು ವಾರ 2 ವಾರ ಆರ್ಟಿಸ್ಟ್ಗಳು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅದೇ ಆರ್ಟಿಸ್ಟ್ಗಳು ಬೇಕು, ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಇದೆಲ್ಲ ಎಷ್ಟು ದೊಡ್ಡ ಒಂದು ಇನ್ನೊಂದು ಮೂವಿ ಮಾಡ್ಬೋದು, ನಾವು ಇಲ್ಲಿ ಇನ್ನೊಂದು ಮೂವಿ ಮಾಡ್ಬೋದು. ಒಂದಿನಕ್ಕೆ ಮಿನಿಮಮ್ ಅಂದ್ರೆ ಹೊರಗಡೆ ಹೋದ್ರೆ ಒಂದು 25,000 ಖರ್ಚು ಇದ್ದೇ ಇದೆ. 15 ದಿನ ಖರ್ಚು ಮಾಡೋದು 1.5 ಲಕ್ಷ ರೂಪಾಯಿ ಆ ಫುಡ್ಗೆ, ಅದಕ್ಕೆ ಇದಕ್ಕೆ ಸ್ಟೇ ಅಂತೇಳಿ ಹೊರಟೋಗ್ಬಿಡುತ್ತೆ. ಅದಾದ್ಮೇಲೆ ನಮಗೇನೋ ಕರೆಕ್ಷನ್ ಮಾಡ್ಬೇಕಂದ್ರೆ ಮತ್ತೆ ಓಡಬೇಕು. ನಾವು ಈಗ ಬಂದಿರ್ತೀವಿ, ನಾವು ಎಲ್ಲ ಕರೆಕ್ಟ್ ಇದೆ ಅಂದ್ರೆ ಇಲ್ಲೇನೋ ಒಂದು ಸಣ್ಣದು ಅನಿಸ್ತು, ಅಲ್ಲಿಗೆ ಓಡಬೇಕಲ್ಲ ಮತ್ತೆ. ಆದರೆ ಇವರು ಇರೋದ್ರಿಂದ ಏನು ತೊಂದರೆ ಇಲ್ಲ, 5 ನಿಮಿಷಕ್ಕೆ ಓಕೆ ಮತ್ತೆ ಬನ್ನಿ ಅಂತ ಹೇಳಿ ಮಾಡ್ಕೊಂಡು, ಸೊ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಎಲ್ಲ ಡಬ್ಬಿಂಗ್ ಎಲ್ಲ ಚಂದ ಬಂದಿದೆ. ರಿಪೀಟ್ ಇಲ್ಲ, ಟೆಕ್ನಿಕಲ್ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅನ್ನೋದಕ್ಕೆ ಈ ಸಾಂಗ್ ಮೂಲಕ ಅರ್ಥ ಮಾಡ್ಕೋಬಹುದು. ಖಂಡಿತ. ಈಗ ಹೊರಗಡೆ ನಾವು ಬೇರೆ ಬೇರೆ ಸಾಂಗ್ಗಳನ್ನ ನೋಡ್ತಾ ಇರ್ತೀವಿ ದೊಡ್ಡ ದೊಡ್ಡ ಸ್ಟುಡಿಯೋಗಳಲ್ಲಿ, ಎಸ್ಪೆಷಲಿ ಈ ಕೇರಳ ಭಾಗದ ಸಾಂಗ್ಗಳು, ಆಲ್ಬಮ್ ಸಾಂಗ್ಗಳು, ಯಾವ ರೀತಿ ಅದರ ಔಟ್ಪುಟ್ ಇರುತ್ತೆ ಅನ್ನೋದು ನಾವು ಗಮನಿಸ್ತೇವೆ. ಅದಕ್ಕೂ ಇದಕ್ಕೆ ಕಂಪೇರ್ ಮಾಡಿದಾಗ ಯಾವುದೇ ಕೂಡ ಭಿನ್ನತೆ ನಮಗೆ ಕಾಣೋದಿಲ್ಲ, ಅಷ್ಟು ಸ್ಟ್ರಾಂಗ್ ಆಗಿದೆ. ನಿಮ್ಮ ಸ್ಟುಡಿಯೋ ಬಳಕೆ ಆಗಲಿ, ನಿಮ್ಮ ಸಿನಿಮಾದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಆಸಕ್ತಿ, ನಿಮ್ಮ ಹವ್ಯಾಸ ಏನು ಮಾಡ್ಕೊಳ್ತಿದ್ದೆ ಅದರ ಬಗ್ಗೆ ಒಂಚೂರು ಹೇಳ್ಬಿಡಿ. ನನ್ನ ಬಗ್ಗೆನಾ? ನನಗೆ ಏನಂತಂದರೆ, ನಾನು ಒಬ್ಬ ಇದು ಯಾವುದು ನಮ್ಮ ಪ್ಯಾಕ್ಸ್ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಾನು ನಿತ್ಯ ನಿಧಿ ಸಂಗ್ರಹಕರನಾಗಿ 25 ವರ್ಷ 6 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಅದು ನನ್ನ ಜೀವನದ ಒಂದು ಮೂಲ ಇದು. ಸೊ ಅದ್ರ ನಂತರ ನನಗೆ ಹಾಡು ಹೇಳಬೇಕು ಅಂತ ಹೇಳೋದು ತುಂಬ ಹುಚ್ಚು. ನಾನೇನು ಸಂಗೀತ ಕಲ್ತಿಲ್ಲ, ಏನೂ ಇಲ್ಲ, ಒಟ್ಟಿನಲ್ಲಿ ಹಾಡಬೇಕು ನನಗೆ, ಅದು ಮೊದಲಿಂದನೂ ಬಂದಿದ್ದು. ಆದರೆ ಏನಾಯಿತು ಅಂತ ಹೇಳಿದ್ರೆ, ಆ ಒಂದು ಟೈಮಲ್ಲಿ ನಾವು ರೇಡಿಯೋದಲ್ಲಿ ಕೇಳ್ಕೊಂಡ ಹಳೆಯ ಹಾಡುಗಳು ಅದೆಲ್ಲ ನಮ್ಮ ತಲೆಯಲ್ಲಿ ಈಗಲೂ ನಿಂತಿದೆ. ನಾನು ಇವತ್ತು ಸಹ ಪ್ರಾಕ್ಟೀಸ್ ಮಾಡಲ್ಲ. ಹಳೆ ಹಾಡು ಯಾವ್ದು ಕೇಳಿದ್ದೀನಿ, ಮ್ಯೂಸಿಕ್ ಬಂದರೆ ಅದ್ರ ಜೊತೆ ಹಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮ್ಯೂಸಿಕ್ ಬರಬೇಕು. ಪ್ಲೈನಾಗಿ ಗಾಡಿಯಿಂದಲೇ 2 ಅಕ್ಷರ ಬರಲ್ಲ. ಯಾಕೆಂದರೆ ನಾವು ಕರೋಕೆ ಸಿಂಗರ್ಸ್ ಅಂತಲೇ ಅದು ಇದ್ದಾಗೇನೆ. ಯಾಕೆಂದರೆ ನಾವು ಎಲ್ಲಿ ಮ್ಯೂಸಿಕ್ ಇದೆ, ಎಲ್ಲಿ ಮೈಕ್ ಇದೆ, ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಆ ಥರದ ಒಂದು ಬೆಳವಣಿಗೆ ಬೆಳೆಸ್ಕೊಂಡು ಕೊನೆಗೆ ನಾವು ಒಂದು 2-3 ಈಗ ಅದು ವಿಚಾರ ಹೇಳೋಕೆ ಹೋದರೆ ನಮ್ಮದೇ ದೊಡ್ಡ ಸ್ಟೋರಿ ಆಗುತ್ತೆ. ನಮಗೆ ಈ ಕೊಡುವ ಸಾಹಿತ್ಯದಲ್ಲಿ ನಮ್ಮ ಅಮೃತಚಂದ್ರ ಪ್ರವೀಣ್ ಅಂತಿದ್ದಾರೆ, ಅವರು ಸಾಹಿತ್ಯ ಬರೀತಾ ಇದ್ರು. ಅವರು ಹೇಳಿದ್ರು, ನಮಗೆ ಯಾಕೆ ಒಂದು CD ಮಾಡಬಾರ್ದು ಅಂತ, ಕೊಡುವ CD ಮಾಡಬಾರ್ದು ಅಂತ. ಸರಿ ಅಂತೇಳಿ ಹಾಗೆ ನಾವು 2012ರಲ್ಲಿ ಸ್ಟಾರ್ಟ್ ಮಾಡಿದ್ದು. ನಾವು 4 CD ಬಿಡುಗಡೆ ಮಾಡಿದೆವು. ಒಂದು ಪೊಮ್ಮಾಲೆ, ಪೊಂದೇನು, ಆಮೇಲೆ ನಿಪ್ಪುರ ಜೊಪ್ಪೆ, ಆಮೇಲೆ ನಾನು ಓಂಕಾರ ಗಣಪ ಅಂತ. ಈ 4 CD ಬಿಡುಗಡೆ ಮಾಡಲಿಕ್ಕೆ ನಾವು ಮೈಸೂರಲ್ಲಿ ಹೋಗಿ ತುಂಬ ಕಷ್ಟಪಟ್ಟು. ಅಂದರೆ ಆ ಟೈಮಿಂಗ್ಸ್, ಇವತ್ತು ಇವರು ಏನು ಹೇಳಿದ್ರು ಕತೆ, ಈ ಕತೆ ಅಲ್ಲಿ ನನಗೆ ಅನುಭವ ಆಗಿತ್ತು. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಅಲ್ಲಿಂದ ಬರೋದು, ಪುನಃ ಓಡೋದು,
ನಾವು ಯಾಕೆ ನಮಗೋಸ್ಕರ ಮಾಡಬಾರ್ದು ಅಂತೇಳಿ ಈ ಒಂದು ಇದರಲ್ಲಿ ಈ ಜರ್ನಿಯನ್ನು ನನ್ನ ಸಿಂಗಿಂಗ್ ಜರ್ನಿಯನ್ನು ಈ ರೀತಿ ಬಳಸ್ಕೊಂಡು ನಾನು ಈಗ ನನಗೆ ಬೇಕಾದಾಗ ಹಾಡ್ತೀನಿ. ಅದು ತಪ್ಪೋ ಸರಿಯೋ ಏನೋ ಗೊತ್ತಿಲ್ಲ, ರಾಗವಾಗಿ ಹಾಡುವಂಥ ಪ್ರಯತ್ನ ಮಾಡ್ತೀನಿ. ನಿಮಗೆ ಅದರ ತಾಂತ್ರಿಕ ಜ್ಞಾನ ಎಲ್ಲ ಇತ್ತಾ? ತಾಂತ್ರಿಕ ಜ್ಞಾನ ಏನೂ ಇಲ್ಲ. ಇವತ್ತಿನ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡೇ ತಲೆ ಒಳಗೆ ಕಲಿತಾ ಇದ್ದಾರೆ ಅವರು. ಲಾಜಿಕ್ ಪ್ರೋ ಇದೆಲ್ಲ ಲಾಜಿಕ್ ಪ್ರೋ ಅಲ್ಲಿ ಎಲ್ಲ ಇದು ಮಾಡ್ತಾರೆ, ಎಲ್ಲವೂ ರೆಕಾರ್ಡಿಂಗ್ ಎಲ್ಲ ಅವರೇ ಮಾಡೋದು, ಕೀಬೋರ್ಡ್ ಇದು ಮಾಡ್ತಾರೆ. ಅಂದ್ರೆ ಬಟ್ ಅಂದ್ರೆ ಈ ಹಾಡುಗಳಿಗೆ ಹೊಸ ಹಾಡು ಮಾಡಬೇಕಾದ್ರೆ ನನಗೆ ನಮ್ಮ ಟೀಮ್ ಇದೆ, ಅವ್ರ ಮುಖಾಂತರನೇ ಮಾಡ್ಕೋ. ಸಾಹಿತ್ಯ ಬರೆಯೋರು ಇದ್ದಾರೆ, ಡಬ್ಬಿಂಗ್ ಮತ್ತೆ ರೆಕಾರ್ಡಿಂಗ್ ಇದೆಲ್ಲ ನಾವು ಮಾಡ್ಬೋದು. ಬಟ್ ಕಂಪೋಸಿಷನ್ ಅಂದ್ರೆ ನಮ್ಮ ಏನು ಪ್ರೋಗ್ರಾಮಿಂಗ್ ಏನಿದೆ, ಪ್ರೋಗ್ರಾಮಿಂಗ್ ಅದು ಸಂಗೀತ ಕಲ್ತೋರೇ ಮಾಡಬೇಕು. ನಾವು ಸುಮ್ಮನೆ ಏನೋ ರಾಗ ಸಂಯೋಜನೆ ಮಾಡ್ಬಿಡ್ಬೋದು. ನೀವು ಒಂದು ಸಾಹಿತ್ಯ ಕೊಟ್ಟರೆ ರಾಗ ಸಂಯೋಜನೆ ಮಾಡ್ತೀನಿ ನಾನು, ಬಟ್ ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡಲಿಕ್ಕೆ ಅದು ಗೊತ್ತಿರೋರೇ ಮಾಡಬೇಕು. ನಾವು ಸುಮ್ಮನೆ ಏನೋ ಈಗ ಈ ಹಾಡಿಗಾದರೂ ಅಷ್ಟೇ ಪ್ರೋಗ್ರಾಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ಅದನ್ನು ಅವರೇ ಮಾಡೋದು. ಬಟ್ ಕಂಪೋಸಿಷನ್ ಅಂದರೆ ಆ ರಾಗ ಸಂಯೋಜನೆ ಮಾಡೋದು ಮಾತ್ರ ನಮ್ಮ ಕೆಲಸದಲ್ಲಿ ಆಗುತ್ತೆ, ರೆಕಾರ್ಡಿಂಗ್ ಆಗುತ್ತೆ. ನಮ್ಮಲ್ಲಿ ಇಲ್ಲಿ ಕೀಬೋರ್ಡ್ ಇದು ಮಾಡೋದು ಶ್ರೇಯಸ್ ಭಟ್ರು ಅಂತ ಅವರು ಶ್ರೇಯಸ್ ಅಂತ, ಅವರು ಒಳ್ಳೆ ಸಿಂಗರ್, ಗೊತ್ತಿರ್ಬೋದು. ಸಗೀನ್ ಅಂತ ಒಬ್ಬ ಇದ್ದಾನೆ. ಎಲ್ಲ ಅವರು ಸಗೀನೆಲ್ಲ ಫಿಲಮ್ ವರ್ಕ್ ಮಾಡ್ತಿರೋನು, ಬೇರೆ ಮಲಯಾಳ ಫಿಲಮ್ ಅದೆಲ್ಲ ವರ್ಕ್ ಮಾಡ್ತಾರೆ. ಅವರೇ ಇದೆಲ್ಲ ಮ್ಯಾಕ್ಸಿಮಮ್ ಅವರೇ ಮಾಡಿಕೊಟ್ಟಿದ್ದು. ಎಲ್ಲರೂ ಸಹಾಯ ತಗೊಂಡು ಏನೇನ ಮಾಡಿ ಇದು ಹಾಡು ಬಂದಿದೆ ದೇವ್ರ ದಯದಿಂದ. ಬೇರೆ ಬೇರೆ ಕಡೆ ಇರೋರು ಬಂದು ನಿಮ್ಮಲ್ಲಿ ಕೆಲಸ ಮಾಡಿದಾಗ ನಿಮಗೂ ಕೂಡ ಒಂದು ಅನುಭವ ಕಲ್ತ್ಕೊಂಡಾಗ ಆಗುತ್ತೆ. ಕೆಲವು ವಿಚಾರಗಳು ನನ್ಗೆ ಗೊತ್ತಿರೋದಿಲ್ಲ. ಹೊಸ ಮಕ್ಕಳು ಎಂಟ್ರಿ ಆದಾಗ ಅವರು ಆ ಪ್ಲಗಿಂಗ್ಸ್ ಅನ್ನು ತೆಗೆಯೋದು, ಯಾಕಂದ್ರೆ ಅದು ಸಮುದ್ರ ತರ ಇದೆ, ಅದರಲ್ಲಿ ಅದು ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ. ಅವರೆಲ್ಲ ನೋಡಿರ್ತಾರೆ, ಅವ್ರು ಬಂದು ತೆಗಿ, ಓ ಇದೊಂದು ಇದೆ ಇದರೊಳಗೆ ಅಂತ ನನಗೆ ಅನಿಸ್ತಾ ಇದೆ, ಓ ಇದು ಇತ್ತ ಇದರೊಳಗೆ ಅಂತ. ಯಾಕೆಂದ್ರೆ ಇವರು ಆಗಲೇ ಹೇಳಿದಾಗೆ ನಾವು ಯಾವಾಗ ಅದರಲ್ಲಿ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋದು, ಅವರು ಆವಾಗಲೇ ಹೇಳಿದರು, ನೀವು ಹಾಲಿವುಡ್ ಲೆವೆಲಲ್ಲಿ ಫಿಲ್ಮ್ ಮಾಡೋಷ್ಟು ಸಹ ಇದರಲ್ಲಿ ಇದೆ ಮೋಹನ್ ಸರ್ ಅಂತ. ಇದೆ ಅಂತ ಹೇಳಿದರು, ಬಟ್ ಏನಿದೆ ಎಲ್ಲಿದೆ ಹೇಗಿದೆ ಗೊತ್ತಿರಲಿಲ್ಲ. ಬರಬೇಕು ಈ ಥರ ಬಂದಾಗ ಈಗ ಸಂಕೇತ್ ಅವರು ಎಡಿಟಿಂಗ್ ಆಗಲಿ ಈ ಥರ ಎಲ್ಲ ಬಂದಾಗ ನಮಗೆ ಓ ಇದೆಲ್ಲ ಇದೆ ಅಂತೇಳಿ ನಮಗೂ ಅನಿಸ್ತು. ನಾನು ಸೌಂಡ್ ಇಂಜಿನಿಯರ್ ಆಗಿದ್ದೆ ಅಲ್ಲ, ನಾನು ಒಂದು ವರ್ಷ ಕೆಲಸ ಮಾಡಿದ್ದೀನಿ ಸೌಂಡ್ ಇಂಜಿನಿಯರ್ ಆಗಿ. 1 ವರ್ಷ ಅಲ್ಲ, 3 ವರ್ಷ ವರ್ಕ್ ಮಾಡಿದ್ದೀನಲ್ಲ. ಸ್ವಲ್ಪ ಹಂಗಿಗೆ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಅದು ಇದು ಅಂತ ಹೇಳಿ ನಿಮಗೆ ಔಟ್ಪುಟ್ ಈ ರೀತಿ ಬರೋದಕ್ಕೆ ನಿಮ್ಮ ಇದು ಕೂಡ ಯೂಸ್ ಆಯಿತು ಅನುಭವಗಳು. ಮತ್ತು ನನ್ನ ಕಾನ್ಸೆಪ್ಟ್ ಇದು ಏನಂದರೆ, ನನಗೆ ಮೈಕ್ ಇರಬೇಕು, ಹಾಡಬೇಕು, ನನ್ನ ವಾಯ್ಸ್ ರೆಕಾರ್ಡ್ ಆಗಬೇಕು, ಇಷ್ಟು ಕಾನ್ಸೆಪ್ಟ್ ಮಾತ್ರ ಅದರಲ್ಲಿ ಇದ್ದಿದ್ದು. ಅಷ್ಟು ವರ್ಕನ್ನು ನಾನು ಮಾಡ್ತಾ ಇದ್ದೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಅದು ನಾನು ಈಗಲೂ ಮಾಡ್ತೀನಿ. ಈಗ ಯಾರು ಬಂದ್ರೂ ಅದನ್ನ ಮಾಡ್ತಾ ಇದ್ದೀನಿ. ಆಮೇಲೆ ಇವರಿಗೆ ಟ್ಯೂನ್ ಮಾಡೋ ನಾಲೆಡ್ಜ್ ಇದೆ. ಇದಕ್ಕೆ ಇದು ಹಾಕಿ ಅಂದರೆ ಇವ್ರು ಹಾಡ್ತಾ ಇರ್ತಾರಲ್ಲ, ಸೊ ಇದಕ್ಕೆ ಬ್ಯಾಕ್ಗ್ರೌಂಡ್ಗೆ ಇದು ಹಾಕಿ ಆ ಥರ ಫ್ಲೂಟ್ ಮಿಕ್ಸ್ ಮಾಡೋಣ, ಆ ಥರ ನಾಲೆಡ್ಜ್ ತುಂಬ ಇದೆ. ಅದು ನಮಗೆ ಸರ್ ಎಲ್ಲ ಹಿಂಗೆ ಇದೇ ಪ್ಯಾಟರ್ನಲ್ಲಿ ಇದೇ ಪ್ಯಾಟರ್ನ್ ಎಲ್ಲ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಇವತ್ತು ಏನಾಗಿದೆ ಅಂತಂದರೆ, ಇಡೀ ನಮ್ಮ ಪ್ರಪಂಚ ಇರೋದು ಡಿಜಿಟಲ್ ಇದರಲ್ಲಿ. ನೀವು ಯಾವುದೇ ಒಂದು ಹಾಲಿವುಡ್ ಫಿಲ್ಮ್ ಆಗಲಿ, ಯಾವುದೇ ಒಂದು ಫಿಲ್ಮ್ ಗ್ರಾಫಿಕ್ ಆಗಲಿ, ಪ್ರತಿಯೊಂದು ಸಹ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡೇ ಮಾಡ್ತದೆ. ಬಟ್ ನಾವು ಇಲ್ಲಿ ಅದನ್ನೇ ಯೂಸ್ ಮಾಡಿಕೊಂಡು ಜನರಿಗೆ ಏನು ಒಳ್ಳೆ ಜನ ಏನು ರಿಸೀವ್ ಮಾಡ್ತಾರೆ, ಏನು ಕೇಳ್ತಾರೆ, ಅದನ್ನು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕೊಡ್ಬೋದು ಅಂತೇಳಿ ಇಲ್ಲಿ ಆ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಇಷ್ಟೆಲ್ಲ ಹೇಳಿದಾಗ ಖಂಡಿತವಾಗಿ ಆ ಸ್ಟುಡಿಯೋನ ವಿಸಿಟ್ ಮಾಡಬೇಕು, ಅದನ್ನ ಒಂದ್ಸಲಿ ನೋಡಲೇಬೇಕು. ನೋಡುವ, ಆದಷ್ಟು ಬೇಗ ಟೈಮ್ ಬರಲಿ ಅಂತ ಹೇಳ್ತೀನಿ. ಎಷ್ಟು ಇನ್ವೆಸ್ಟ್ ಮಾಡಿದೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ? ಅದು